ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಸಡನ್ನಾಗಿ ಎಲ್ಲಿದ್ದೀನಿ ಅದು ಇದು ಅಂತೆಲ್ಲ ನೋಡ್ಬಿಡ್ರಿ. ಸೊ ವಿ ಆರ್ ಇನ್ ಚಿಕ್ಕಮಂಗ್ಳೂರು, ನೋಡ್ಬೋದು ಎಲ್ಲ ಚಿಕ್ಕಮಂಗ್ಳೂರು ಇದ್ದೀವಿ. ಸೊ ಇದು ಒಂದು ಪ್ಲ್ಯಾಂಡ್ ಅನ್ಪ್ಲ್ಯಾಂಡ್ ಎರಡು ಅಂತ ಕರಿಬೋದು. ಸೊ ಪ್ಲ್ಯಾಂಡ್ ಟ್ರಿಪ್ ಬಂದಿದ್ದೀವಿ. ಸೊ ನಮಗೆ ಇನ್ನು ಲೈಕ್ ಇವಾಗ ಸ್ವಲ್ಪ ಕಾಲೇಜ್ ಸ್ವಲ್ಪ ಫ್ರೀ ಇತ್ತು. ಸೊ ವಿ ಹ್ಯಾವ್ ಕಮ್ ಫಾರ್ ಚಿಕ್ಕಮಂಗ್ಳೂರು. ಇವತ್ತು ಚಿಕ್ಕಮಂಗ್ಳೂರಿಗೆ ನೆನ್ನೆ ನೈಟ್ ಹೊರಟಿದ್ದು, ಇವತ್ತು ಬೆಳಗ್ಗೆ ಎಷ್ಟೊತ್ತು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ. ಸೊ ಇವಾಗ ಕರೆಕ್ಟಾಗಿ ನಾವು ಇದು ಸಿರಿ ರೆಸಾರ್ಟ್ ಅಂತ, ಯಾವುದೋ ನೇಚರ್ ಸಿರಿ ರೆಸಾರ್ಟ್ ಅಂತ ಇಲ್ಲಿ ಇಲ್ಲಿ ನೋಡ್ಬೋದು ನೀವು, ಹಿಂಗೆ ರೀ ಇದೆಯಲ್ಲ, ಇಲ್ಲಿಗೆ ಬಂದಿದ್ದೀವಿ. ಸೊ ಅದೇ ಇಲ್ಲಿಗೆ ಇವತ್ತು ಈಗ ನೋಡಿ ಕಾರಲ್ಲಿ. ಸೊ 8 ಮೆಂಬರ್ಸ್ ಇದ್ದೀವಿ ಮೋಸ್ಟ್, 1 2 3 4 5 8 ಇಯರ್ಸ್ ಕಾರ್ನ ಮಾಡ್ಕೊಂಡು ಸೊ ಇಲ್ಲಿಗೆ ಬಂದಿದ್ದೀವಿ. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ತುಂಬ ಇವಾಗ ಟೈಮ್ ಬಂದು ಇಟ್ಸ್ ಅರೌಂಡ್ ಎಷ್ಟಿದು 6:35. ಸೊ ಇನ್ನೂ ಫಾಗಿದೆ, ಮೇಲೆ ನೋಡ್ಬೋದು ಎಲ್ಲ ಬಾಯ್ಸ್ ಎಲ್ಲಿದ್ದಾರೆ. ಪ್ರಿತೇಶ್ ಹೇಮಂತ್ ಹೇಮಂತ ನಮ್ಮ ಜೊತೆ ಫಸ್ಟ್ ಟೈಮ್ ನಾವು ಹೇಮಂತವ್ರ ಜೊತೆ ಟ್ರಿಪ್ ಬರ್ತಾ ಇರೋದು. ಹೇಮಂತವ್ರ ಊರಿದು. ಹೇಮಂತವ್ರೆ ನಿಮ್ಮ ಊರಿಗೆ ಬಂದಿದ್ದೀವಿ, ಹೆಂಗೆ ಅನಿಸ್ತಾ ಇದೆ? ವೆಲ್ಕಮ್ ಟು ಅವರ್ ಊರು ಹೇಮಂತವ್ರು ಹೇಳ್ತಾಯಿದ್ದಾರೆ. ಇವತ್ತು ಫಸ್ಟ್ ಟೈಮ್ ನಾನು ಚಿಕ್ಕಮಂಗ್ಳೂರು ಬಂದಿದ್ದು, ಲಾಸ್ಟ್ ಟೈಮು ಚಿಕ್ಕಮಂಗ್ಳೂರಿಗೆಲ್ಲ ನಾವು ಬಾಯ್ಸ್ ಬಂದಿದ್ವಿ ಗೊತ್ತಲ್ಲ. ನಾನು ಪ್ರೀತೇಶು, ಆಕಾಶು, ಯತೀಶು, ಮನೀಶ್ ಬಂದಿದ್ವಿ. ಸೊ ಇವಾಗ ಮತ್ತೆ ನಮ್ಮ ಕ್ಲಾಸವ್ರು ನಾನು, ಹೇಮಂತ, ಜೀವನು, ಅಭಿಷೇಕ್ ಎಕ್ಸ್ಟ್ರಾ 5 ಜನ ಬಂದಿದ್ದೀವಿ. ಸೊ ಚಿಕ್ಕಮಂಗ್ಳೂರು ಬಂದಿದ್ವಿ, ಬಟ್ ಲಾಸ್ಟ್ ಟೈಮ್ ಯಾವುದು ಪೀಕ್ ಯಾವುದು ನೋಡೋಕ್ಕಾಗಿಲ್ಲ. ಸೊ ಈ ಸಲ ಮುಳ್ಳಯ್ಯನಗಿರಿ ಪೀಕ್ಗೆ ಹೋಗ್ತಾಯಿದ್ದೀವಿ. ದಿಸ್ ಇಸ್ ದ ವೇ ಫಾರ್ ಮುಳ್ಳಯ್ಯನಗಿರಿ ಪೀಕ್. ಬಟ್ ಏನು ಪ್ರಾಬ್ಲಮ್ ಅಂದರೆ ಇನ್ನು ಟೈಮ್ ನೋಡಿ 6:30, ಫುಲ್ ಫಾಗ್ ಇರುತ್ತಿಲ್ಲಲ್ಲ, ಇಲ್ಲೇ ಇಷ್ಟು ಫಾಗ್ ಐತಲ್ಲ. ಸೊ ಇಷ್ಟು ಬೇಗ ಹೋಗಿ ಪ್ರಯೋಜನ ಇಲ್ಲ ಅಂದರೆ ನಮ್ಮ ಹುಡುಗರು ಅಲೋನ್ ನೋಡ್ರಿ ಅಲ್ಲಿ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು ಅವನಿಗೆ ನಿಮ್ಗೆ ಗೊತ್ತಲ್ಲ ಇದೀಶ, ಅವನು ಹೋಗ್ತಾ ಇಲ್ಲ, ಹೋಗ್ಬಿಡೋಣ ಅಂತಾನೆ. ಸೊ ಸುಮ್ಮನೆ ಇವಾಗ ಇಲ್ಲಿ ನಿಂತಿದ್ದೀವಿ, ಹೋಗೋಣ ಈಗ. ನಿದ್ದೆ ಇಲ್ಲ ಯಾರಿಗೂ. ಆ್ಯಕ್ಚುಲಿ 4 ಜನಕ್ಕೆ ಓಡ್ಸೋಕೆ ಬರುತ್ತೆ ಕಾರ್, ಕರೆಕ್ಟಾಗಿ ಓಡಿಸ್ತಾರೆ. ಅಂದರೆ ಪರ್ಫೆಕ್ಟ್ ಅಂತ ಯಾರೂ ಇರಲ್ಲ, ಬಟ್ ಪರವಾಗಿಲ್ಲ, ಅಂದರೆ ಚೆನ್ನಾಗಿ ಓಡಿಸ್ತಾರೆ, ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಚೆನ್ನಾಗಿ ಓಡಿಸ್ತಾರೆ. ಸೊ ಬಂದಿದ್ದೀವಿ, ಮನುಷ್ಯ ನೀರು ಕುಡಿತಾವನೆ. ಬನ್ನಿ ಅವರೆಲ್ಲ ಒಂದ್ಸಲ ಮಾತಾಡ್ಸೋಣ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಸೂಪರ್. ಸೊ ಗೈಸ್ ಇಲ್ಲಿ ನೋಡಿ ಎಲ್ಲ ಇಲ್ಲೇ ಗೈಸ್, ಸೇ ಹೈ ಟು ದ ವ್ಲಾಗ್. ಮೋನೀಶ್ ನೋಡಿ ಗೈಸ್ ಹೆಂಗಾಗ್ಬಿಟ್ಟ ಮನಿ. ಏನು ಸಮಾಚಾರ ಮನಿ? ವಿ ಆರ್ ಅಗೇನ್ ಹಿಯರ್ ಇನ್ ಚಿಕ್ಕಮಂಗ್ಳೂರು. ಯಾವುದು ವ್ಯೂ ನೋಡಿಲ್ಲ ಗೈಸ್, ಆಮೇಲೆ ಕೇಳೋಣ, ಇವಾಗ ಏನು ಬೇಡ. ಅಭಿ ಗೈಸ್ ಸ್ಪೆಷಲ್ ಎಂಟ್ರಿ ಫಾರ್ ವ್ಲಾಗ್. ಹಾಯ್ ಅಭಿ, ವೆಲ್ಕಮ್. ಇವರೆಲ್ಲ ಗೊತ್ತಲ್ಲ ನಿಮಗೆ, ಅಲ್ಲಿಂದನೇ ಬೈಕಲ್ಲಿ ಬರ್ತೀವಿ ಗೈಸ್. ನೋಡಿ ಯತೀಶ್ ನೋಡಿ ಗೈಸ್ ಏನು ಹಾಕೊಂಬಂದಾನೆ, ಪೈಜಾಮ ಹಾಕೊಂಬಂದಾನೆ. ಇವತ್ತು ಫಸ್ಟು ಬೆಳಗ್ಗೆ ಇಲ್ಲಿ ಬೆಂಗಳೂರಿಂದ ಬರ್ತಾ ಇಲ್ಲಿವರೆಗೂ ಆಲ್ಮೋಸ್ಟ್ ಹೊಡ್ದ. ಆಮೇಲೆ ಅಲ್ಲಿಂದ ಈ ಲೊಕೇಶನ್ಗೆ ಹೇಮಂತ್ ತಂದಾನೆ. ನೆಕ್ಸ್ಟು ಆಕಾಶ ಬೆಳಗ್ಗೆ ತಂದಾನೆ. ಆಮೇಲೆ ಸಂಜೆ ಸೇಮ್ ಕುಕ್ಕಿಯಾಗೆ ನಮ್ಮ ಮೋನಿ ಹೊಡಿತಾನೆ. ಲಾಸ್ಟ್ ಟೈಮ್ ಹೆಂಗಾಗಿತ್ತು ಹಂಗೆ. ಆ ವ್ಲಾಗ್ ಬಂದಿಲ್ಲ, ಅದು ಬಂದರೆ ನಿಮ್ಗೆ ಗೊತ್ತಾಗುತ್ತೆ. ಆ ವ್ಲಾಗ್ ಬಂದಮೇಲೆ ನೀವು 2027 ಬರುತ್ತೆ. ಆದಷ್ಟು ಬೇಗ ಬರುತ್ತೆ ಗೈಸ್. ಐ ಆಮ್ ರಿಯಲಿ ಸಾರಿ, ಬಟ್ ನನ್ನ ತಪ್ಪಲ್ಲ ಗೈಸ್. ನಾನು ಎಷ್ಟಾಗುತ್ತೆ ಅಷ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಪಾಪ ನಮ್ಮ ಮೋನೀಶ್ ಫೋನ್ ಅಂದ್ರೆ ತುಂಬ ಸಿಕ್ಬಿಟ್ಟಿದ್ದೀನಿ. ಇನ್ನು ಹೊಸ ತಂಡ ಗೈಸ್, ಹೊಸ ಫೋನ್ ಅಂತ ಇದೆ. ಸೊ ಗೈಸ್ ನೋಡಿ ಯಾವುದೋ ರೀಲ್ ತೋರಿಸ್ತಾನೆ ಪ್ರೀತಿಶು. ಈ ಲೊಕೇಶನ್ಗೆ ಹೋಗ್ತೀವಂತೆ, ನೋಡೋಣ ಗೈಸ್. ಅದೇ ಇವಾಗ ಆ ರೀಲ್ ಲೊಕೇಶನ್ಗೆ ಹೋಗ್ಬೇಕು. ಹೇಮಂತ ಕರ್ಕೊಂಡು ಹೋಗ್ತಾನಂತೆ, ಆ ಲೊಕೇಶನ್ಗೆ ಹೋಗೋಣ. ಗೈಸ್ ರೆಡಿ ಗೈಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬೇಕಣ್ಣ ಈ ಲೋಪ ನನ್ನ ಮಗನ್ ತಲೆ ಬೇಕೇ ಬೇಕು. ಆ್ಯಕ್ಚುಲಿ ನೀರಿಲ್ಲ ಪಾಪ ಹುಡುಗಂಗೆ. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಜೀವನ ಹೊರಗಡೆ ಮಲ್ಕೊಂಡು ಗೈಸ್, ಅವನ್ನ ತೋರಿಸಿಲ್ಲ. ಆ್ಯಕ್ಚುಲಿ ಅವನು ಫುಲ್ ಸುಸ್ತಾಗ್ಬಿಟ್ಟವನೆ ಗೈಸ್. ನಮ್ಮ ಜೀವನ ಮಲಿಕೊಂಡವನೇ ಇದ್ದಿಲ್ಲ ಇನ್ನು. ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ, ಆಕಾಶ ಓಡಿಸ್ತವನೆ. ಇಲ್ಲಿ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಬರ್ತಾ ಟೈಮಲ್ಲಿ ಸ್ವಲ್ಪ ಮಾಡಿದೆ, ನೋಡೋಣ. ಚೆನ್ನಾಗಿ ಬಂದೈತೆ ಆ್ಯಕ್ಚುಲಿ. ಚೂರು ಕ್ಲಿಪ್ಪಿಂಗ್ಸ್ ಕಂಡ್ರ. ಪ್ರಕೃತಿಯ ಧ್ವನಿಯು ಕೇಳು, ದಟ್ಟವಾದ ಮಂಜಲ್ಲಿ ಹುಡುಕೋಣ ಬೆಟ್ಟದ ಬೆಳಕು, ನಡೆಯದೇ ಇರುವ ರಸ್ತೆ
ಜೊತೆಗೆ ಹತ್ತೋಣ ಬೆಟ್ಟಗಳ ಮೇಲೆ ಪ್ರಕೃತಿಯೇ ಎಲ್ಲ ನಮಗೆ ಚಲಿಸು ಜಲಪಾತ ಹಾಗೆ ಕುಣಿದಾಡು ನವಿಲುಗಳ ಜೊತೆಗೆ ಹತ್ತೋಣ ಬೆಟ್ಟಗಳ ಮೇಲೆ ಹೇಳ್ಬೋದು ಹಾಫ್ ವೇ ಬಂದಿದ್ದೀವಿ ಮುಳ್ಳಯ್ಯನಗಿರಿ ಪೀಕ್ಗೆ. ಈ ವ್ಯೂ ನೋಡಿ ಗೈಸ್, ಬಾ ದಿಸ್ ಇಸ್ ವಾಟ್ ಈ ಗೋ ಫಾರ್ ಟ್ರಿಪ್. ಲೈಕ್ ಈ ವ್ಯೂ ನೋಡೋಕ್ಕೆ ನಾವು ಟ್ರಿಪ್ಗೆ ಹೋಗೋದು. ಟ್ರಿಪ್ ಮಾತ್ರ ಚಳಿ ಸ್ಟಾರ್ಟ್ ಆಗೈತೆ ಆಗಲೇ. ನಾವು ಮೇಲ್ಗಡೆಗೆ ಹೋಗ್ತೀವಿ ಈಗ. 0.6 ಮಾಡ್ತಾಯಿದ್ದೀನಿ. ನಾನು ಕ್ಲಾರಿಟಿ ಹೆಂಗೈತೆ ನಿಜ ಗೊತ್ತಾಗ್ತಾಯಿಲ್ಲ. ಸೊ ಮೇಲ್ಗಡೆ ಬರೋಣ, ಟಿ ಎಲ್ಲ ಹೋಗ್ತಾ ನೋಡಿ. ಎಲ್ಲ ಕಡೆ ಫಾಗ್ ಆಗಿರ್ತದೆ, ಇವಾಗ ಹೋಗೋದು ನೋಡು. ಏನಣ್ಣ ಹೆಡ್ಲೈಟ್ ಹಾಕೋಣ. ಹಾಂ ಓಕೆ ಅಣ್ಣ. ಆಯ್ ಉಲ್ಲಾಸನಿ ನಿಂತಲ್ಲು ನೀನೆ ಮೇಲ್ಗಡೆ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ತಾರೆ, ನಡ್ಕೊಂಡು ಹೋಗ್ತಾರೆ ಇಷ್ಟು ಜನ. ಆಲ್ಮೋಸ್ಟ್ ಟಿ ಎಲ್ಲ ಬಿಡೋದ ಅನ್ಸುತ್ತೆ. ಟಿ ಬಿಡೋದ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಟಿ ಹತ್ತಲ್ಲ ಮುಂದೆ ಒಂದು ಪಾಯಿಂಟ್ ಐತೆ ಅಲ್ಲಿ ಕರೆಕ್ಟಾಗಿ ಹತ್ತಲ್ಲ, ಅದಕ್ಕೆ ಆಲ್ಮೋಸ್ಟ್ ಎಲ್ಲ ನಡ್ಕೊಂಡು ಹೋಗ್ತಾರೆ. ಬಟ್ಟೆ ಚೇಂಜಿಂಗ್ ನಡೀತಾ ಇದ್ದು ಅಷ್ಟು ತನಕ ಕೂಲಿಂಗ್ ಗ್ಲಾಸ್ ಹಾಕೊಂಬಿಟ್ಟೆ. ಆಮೇಲೆ ಅದು ಬಿಟ್ಟರೆ ನಾನು ಇದೇ ಡ್ರೆಸ್ಸಲ್ಲಿ ಇದ್ದೀನಿ, ಯಾಕಂದ್ರೆ ನನಗೆ ಇದು ಇಷ್ಟ ಆಯಿತು. ಗ್ರೇ ಆ್ಯಂಡ್ ಗ್ರೇ ಮತ್ತು ಬ್ಲ್ಯಾಕ್ ಜಾಕೆಟ್. ಸೊ ಎಮ್ಮಂತ ನೋಡಿ ಗೈಸ್, ಇದು ನೋಡಿ ಗೈಸ್, ದಮ್ ನೋಡಿ ಗೈಸ್, ಬಾಡಿ ನೋಡಿ ಗೈಸ್. ಇವನ್ ಚೇಂಜ್ ಮಾಡ್ಕೊಂಬಿಟ್ಟ, ಇನ್ನು ಇಲ್ಲೆಲ್ಲ ಚೇಂಜ್ ಮಾಡ್ಕೊಂಬಿಟ್ರು ನೋಡಿ ಗೈಸ್. ಎದಿಶ ಇನ್ನೂ ಮದಿಕೊಂಡೆ ನೋಡಿ. ಇಲ್ಲಿಂದ ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀವಿ. ಸೊ ಇವಾಗ ಮೇಲ್ಗಡೆ ಅಲ್ಲಿ ನಡ್ಕೊಂಡು ಹೋಗ್ಬೇಕು. ಪ್ರತೀಶ್ ನೋಡಿ ಗೈಸ್, ಡ್ರೆಸ್ ಚೇಂಜ್ ಹೇಳಿದ್ನಲ್ಲ, ಎಲ್ಲ ಡ್ರೆಸ್ ಚೇಂಜ್ ಆಗೋಯ್ತು. ಸೊ ಇದು ನೋಡ್ಬೋದು ವ್ಯೂ. ಓ ಮೈ ಗಾಡ್ ಗೈಸ್, ಇದು ನೋಡಿ ಗಾಯ್ಸ್. ಸೊ ಇವಾಗ ಇಲ್ಲಿಂದ ಮೇಲ್ಗಡೆ ಹೋಗ್ತೀವಿ. ಆ್ಯಕ್ಚುಲಿ ಫಾಗ್ ಸ್ವಲ್ಪ ಕ್ಲಿಯರ್ ಆಗ್ತಿತ್ತು. ತುಂಬ ಜನ ಗೈಸ್, ಸಿಕ್ಕಾಬಡೆ ಜನ ಬಂದವ್ರೆ. ನೋಡೋಣ, ನಾನು ಸ್ಪೆಕ್ಸ್ ಕೂಲಿಂಗ್ ಗೈಸ್, ಅಡ್ಜಸ್ಟ್ ದ ಬ್ಯಾಡ್ ವರ್ಡ್ಸ್. ಏನಾಗಲ್ಲ ಒಂದೊಂದ್ಸಲ ಆಗುತ್ತೆ. ಎಲ್ಲ ದಾಟ್ಕೊಂಡು ಬಂದಿದ್ದೀವಿ. ಸೊ ಗೈಸ್ ಮೇಲ್ಗಡೆ ಹೋಗೋಣ. ಇವಾಗ ಮೇಲ್ಗಡೆ ಹೋಗಿ ವ್ಯೂ ನೋಡೋಣ ಗೈಸ್, ವ್ಯೂ ನೋಡೋಣ. ಗೈಸ್ ವ್ಯೂ ನೋಡ್ಬೋದು, ಇಲ್ಲಿ ಫುಲ್ಲು ಮಸ್ತಾಗಿದೆ ಗೈಸ್. ವ್ಯೂ ನೋಡಿ ಗೈಸ್, ಹಿಂದೆ ನೋಡ್ಬೋದು ನೀವು, ಬೆಂಕಿ ವ್ಯೂ ಮಾತ್ರ. ಇಷ್ಟೊತ್ತಿಗೆ ಫಾಗ್ ಇತ್ತು, ಈಗ ಫಾಗ್ ಹೋಯ್ತು. ಸೊ ಕಾಟನ್ ಕ್ಯಾಂಡಿ ಥರ ಇದೆ ಇವೆಲ್ಲ. ಇಲ್ಲೇ ಜಂಪ್ ಹೊಡ್ಬೋಣ ಅನಿಸ್ತಿದೆ ಗೈಸ್ ನೇಸರ್ಗೆ. ಸೊ ಗೈಸ್ ಇದು ಎಂಟ್ರಿ, ಇವೆಲ್ಲ ಅಂಗಡಿಗಳು ಇರುತ್ತೆ. ಇವಾಗ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಹೋಗಬೇಕು? ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಅಷ್ಟೇ ಗೈಸ್. 500 ಮೀಟರ್ಸ್ ಇನ್ ಮೀಟರ್ಸ್ ಆಕಾಶ ಸೈಡ್. ಓಕೆ ಗೈಸ್, ಇವಾಗ ಇಷ್ಟು ಮೆಟ್ಲನ್ನ ಎಲ್ಲ ಯತೀಶ ಆ್ಯಕ್ಚುಲಿ ಕಾರ್ ಓಡಿಸ್ಕೊಂಬಂದು ಸುಸ್ತಾಗ್ಬಿಟ್ಟವನೆ. ಸೊ ಸ್ವಲ್ಪ ಮಲ್ಕೊಂಡು ಎದ್ದು ಬರ್ತೀನಿ ಅಂತಂದ. ಸರಿ ಆಯಿತು ಹೋಗ್ರಿ ಅಂತ ಅಂದಿದ್ದು ನಾವು ಬಂದು ಇವಾಗೆಲ್ಲ ಹಿಂಗೆ ಹೋಗ್ತಿದ್ರೆ ನಮ್ಮ ಅಂಕಲು ನಾವು ಹೇಮಂತ ಆಫ್ ರೋಡಿಂಗ್ ಮಾಡ್ತಾನೆ, ನಾವು ಅವನ್ನ ಫಾಲೋ ಮಾಡ್ತಾಯಿದ್ದೀವಿ. ಇವಾಗ ಅಂಕಲ್ ಈಸ್ ಡಿಫ್ರೆಂಟು ಗೈಸ್. ಇದು ನೋಡಿ ಗೈಸ್, ವ್ಯೂ ನೋಡಿ ಗೈಸ್. ಆ ಕ್ಲೌಡ್ಸ್ ಎಲ್ಲ ಹಿಂಗೆ ಡಿಸ್ಪರ್ಸ್ ಆದಾಗ ಅಲ್ಲಿ ಇನ್ನೂ ಜಾಸ್ತಿ ಐತೆ ಕ್ಲೌಡು. ಸೊ ಗೈಸ್ ಅಲ್ಲಿದ್ವಿ, ಇವಾಗ ಹತ್ಕೊಂಡು ಇಲ್ಲಿ ಬಂದ್ಬಿಟ್ಟಿದ್ವಿ ಇವಾಗಲೇ. ಸೊ ಮೇಲೆ ಬರ್ತಾ ಇದ್ದೀವಿ. ಇನ್ನೂ ಐತೆ ಗೈಸ್, ಮೇಲ್ಗಡೆವರೆಗೂ ಹೋಗ್ಬೇಕಲ್ಲಿ. ಹೋಗೋಣ. ಯಾಕೋ ನನಗೆ ಯದೀಶ ಬರೋ ಡೌಟು ಅನಿಸ್ತಿದೆ. ತುಂಬ ಸುಸ್ತಾಗ್ಬಿಡ್ತೀನಿ ಪಾಪ. ನೋಡೋಣ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ?
ವ್ಯಾಪಾರ ಮಾಡ್ತಿರೋರಿಗೆ ಜೀವನ. ಏನು ಹೇಳ್ತಾನೆ ಗೈಸ್ ಆಕಾಶ್, ಹೇಳಿ ಆಕಾಶ್. ಹಾಂ ಸೈಲೆಂಟ್ ಆಗ್ಬಿಡ್ತಾನೆ, ಕ್ಯಾಮ್ರಾ ಬಂತೆ. ಹೇಳ ಆಕಾಶ್. ಎಂಜಾಯ್ಮೆಂಟು. ಹಾಂ, ವ್ಯಾಪಾರ ಮಾಡ್ತಿರೋರಿಗೆ ಜೀವನ. ಅವ ಸತ್ಯದ ಮಾತು ಗೈಸ್. ಗೈಸ್ ನಾನು ಕಾರ್ಡಿಯೋ ಮಾಡಬೇಕು, ಯಾಕಂದರೆ ಇನ್ನೂ ಫಿಟ್ನೆಸ್ ಮೇಂಟೈನ್ ಮಾಡ್ಬೋದು. ಗೈಸ್ ಮ್ಯಾಲೇಡವ್ರಿಗೆ ಬಂದ್ವಿ. ಸೊ ಇದೀಗ ಚಪ್ಪಲಿ ಇಟ್ಟು ಒಳಗೆ ಹೋಗ್ಬರೋಣ. ದೇವಸ್ಥಾನ ತಾನೆ, ದೇವಸ್ಥಾನ ಗೈಸ್. ಮುಳ್ಳಯ್ಯನಗಿರಿ ಸುಕ್ಷೇತ್ರ. ಸೊ ಅಭಿಂದೆ ಬಂದ ಹುಷಾರು. ಇಟ್ಟು ಬಾಬಿ ಗೈಸ್, ಎದೀಸ ಬರಲ್ಲ ನನ್ನ ಪ್ರಕಾರ. ಜೀವನ ವ್ಯೂ ನೋಡ್ತಾನೆ ಗೈಸ್, ವ್ಯೂ. ಹಾಂ, ಫುಲ್ ವ್ಯೂ ನೋಡಿ ಗೈಸ್. ಇಲ್ಲಿ ಹೋಗೋಣ ಬನ್ನಿ. ಗೈಸ್ ಇದು ದೇವಸ್ಥಾನ, ವಿಡಿಯೋಗ್ರಫಿ ಇಲ್ಲ, ನಿಲ್ಲಿಸ್ತಾ ಇದ್ದೀನಿ. ಐ ಎಕ್ಸ್ಪೆಕ್ಟ್ ಏನೇ ಹಾಕಿದ್ರು ಅದನ್ನ ಫಾಲೋ ಮಾಡಬೇಕು. ಸೊ ಈ ದೇವಸ್ಥಾನ ಈ ಕಡೆಯಿಂದ ಹಿಂಗೆ ನಡ್ಕೊಂಬಂದ್ರೆ ಸೊ ಇಲ್ಲಿ ಆಚೆ ಇದ್ದೀವಿ. ದೇವ್ರ ಕೈ ಮುಗಿಯೋಣ, ಆಶೀರ್ವಾದ. ಸೊ ಗೈಸ್ ಇವಾಗ ಫುಲ್ ಫಾಗ್ ತುಂಬಿದೆ. ಸೊ ಇವಾಗ ಅಷ್ಟು ಕಾಯಕ ನಾವು ಹೋಗ್ತಾ ಇದ್ದೀವಿ ಕೆಳಗಡೆ. ಅಲ್ಲಿ ನೋಡ್ತೀವಿ, ಒಂದು ಸ್ವಲ್ಪ ಚೆನ್ನಾಗಿತ್ತು ಕೆಳಗಡೆ. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಫೋಟೋ ನೋಡ್ತೀವಿ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಹೋದರೆ ಇಲ್ಲೂ ಮಸ್ತಾಗಿರುತ್ತೆ ವ್ಯೂ. ಸಕ್ಕತ್ತಾಯ್ತು ಬೆಳಗ್ಗೆ. ಎಷ್ಟು ವಿಸಿಟ್ ಒನ್ಸ್ ಬನ್ನಿ. ಇವಾಗ ಇರೋದೊಂದು ಲೈಫು. ಚೆನ್ನಾಗಿ ಓದಿ, ಚೆನ್ನಾಗಿ ದುಡ್ಡು ಮಾಡಿ, ಒಳ್ಳೆ ಅಂದರೆ ಮನೆಯನ್ನು ಸಾಗಿಸಿ ಅಥವಾ ಹೀಗೆ ಒಳ್ಳೊಳ್ಳೆ ಕೆಲಸಕ್ಕೆ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡಿ. ಅಂದರೆ ಈ ಥರ ಟ್ರಿಪ್ ಹೊಡೆಯೋದು. ಟ್ರಿಪ್ ಅಂದರೆ ಯಾವ ಥರ ಟ್ರಿಪ್ ಇದೆ, ಅಟ್ಲೀಸ್ಟ್ ಒಂದು ಒಳ್ಳೆ ವ್ಯೂ ಪ್ಲೇಸಸ್ಸು, ಅಂದರೆ ಈ ಥರ ಒಳ್ಳೆ ಲೊಕೇಶನ್ಸು ಮತ್ತು ದೇವಸ್ಥಾನ, ಅದಕ್ಕೆಲ್ಲ ಟ್ರಿಪ್ ಹೊಡೆದ್ವಿ. ಎಂಜಾಯ್ಮೆಂಟ್ ಇರುತ್ತೆ. ಸೊ ಹೋಗಿದೆ ಫ್ರೆಂಡ್ಸ್, ಫ್ಯಾಮಿಲೀಸ್ ಎಲ್ಲ. ಸೊ ಲೆಟ್ಸ್ ಗೋ ಡೌನ್. ಈಗ ಎರಡು ಹೋಗ್ತಾ ಇದ್ದೀವಿ. ದಿವಸ ಬಂದೇ ಇಲ್ಲ ಗೈಸ್, ಕೊನೆಯವ್ರು ನೋಡಿ ನೀವು ಹೋಗ್ತೀವಿ ನೋಡೋಣ ರೀ. ಕಾರ್ಕಿ ಎಲ್ಲ ಅಂತ ಇದೆ, ಏನು ಮಾಡೋಣ. ಇದ್ರೆ ಒಂದು 1000 ಫೋಟೋ ಇಸ್ಕೊಂಡಿದ್ದೆ ನೋಡಿ ಇಷ್ಟೊತ್ತಿಗೆ. ಅದೆಲ್ಲ ಬಟ್ಟೆ ಬೇರೆ ಹಾಕೊಂಡಿದ್ದೆ ಇವತ್ತು. ಅಡ್ಡಲ್ಲಿ ಹಿಡಿದು ನಾನು ಹಿಡಿಕೆ ಗೈಸ್. ಬಂದ್ವಿ ಕೆಳಗಡೆ. ಅವರೇ ಹೆಂಗಿತ್ತು ಮುಳ್ಳಯ್ಯನಗಿರಿ? ಚೆನ್ನಾಗೇ ಇತ್ತು. ಫಸ್ಟ್ ಇಲ್ಲಿ ಮೇಲೆ ಹೋಗ್ಬೇಕಾದಾಗ, ಮೇಲೆ ಹತ್ಬೇಕಾದಾಗಲೇ ಮಿಡ್ಡಲ್ಲಿ ಫುಲ್ ಫಾಗ್ ಎಲ್ಲ ಕ್ಲಿಯರ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ಇಲ್ಲೇ ಗೈಸ್ ಈ ಲೊಕೇಶನಲ್ಲೇ ನಮ್ಗೆ ತುಂಬ ಇಷ್ಟ ಆಗೋಯ್ತು, ಯಾಕಂದರೆ ಇಲ್ಲಿ ಫಾಗ್ ಕ್ಲಿಯರ್ ಆಯಿತು. ನಾನು ಹೇಳಿ ಹೋಗೋ ತನಕ ಮತ್ತೆ ಫಾಗ್ ತುಂಬಿತ್ತು. ಸೊ ಕಾಯೋಕ್ಕಾಗಲ್ಲ ಗೈಸ್ ತುಂಬ ಹೊತ್ತು, ಬಿಕಾಸ್ ಇನ್ನೂ 1.5 hour ಮೋಸ್ಟ್ಲಿ. ಎಷ್ಟು ಗಂಟೆ ಆಗ್ಬೋದು ಗೊತ್ತಾ? 10-10:30 ಬಿಸಿಲು ಫುಲ್ ಬರೋಕ್ಕೆ ಸ್ಟಾರ್ಟ್ ಆದಾಗ ಮೋಸ್ಟ್ಲಿ ಇದಾಗುತ್ತೆ. ಸೊ ಅಲ್ಲಿವರೆಗೂ ನಾವು ಕಾಯೋಕ್ಕಾಗಲ್ಲ, ನಾವು ಹೊರಡಬೇಕು. ನಮ್ಮ ಕಾರು ಇಲ್ಲೇ ಇದೆ. ಬಾಯ್ಸ್ ಎಲ್ಲ ಬಂದರು. ಯತೀಶ ಇದ್ದೊಳ್ಳೆ ಇಲ್ಲ ಗೈಸ್, ಮಲಿಕೊಂಬಿಡೋಣ ಗೈಸ್. ತೋರಿಸ್ತೀನಿ ಯತೀಶ್. ಗುಡ್ ಮಾರ್ನಿಂಗ್ ಯತೀಶ. ಹೆಂಗೆ ಬರ್ತಾನೆ ಗೈಸ್, ನಿದ್ದೆವಡೆಗೆ ಬರ್ತಾನೆ. ಆದ್ರೆ ಪಾಪ ಕಾರ್ ಓಡಿಸೋಣ ಸುಸ್ತಾಗಿರುತ್ತೆ. ಬಿಡೋಣ ಹೋಗ್ಲಿ. ಏನು ಮೇಲ್ಗಡೆ ಇರಲಿಲ್ಲ ಅಷ್ಟೊಂದು ಚೆನ್ನಾಗಿ, ಇಲ್ಲೇ ಚೆನ್ನಾಗಿತ್ತು. ಇಲ್ಲೂ ಫೋಟೋ ತೆಗ್ಸ್ಕೊಂಡಿಲ್ಲ. ಮಮ್ಮಿ ಫೋನ್ ಮಾಡಿದರು. ಮುಳ್ಳಯ್ಯನಗಿರಿ ಆಯಿತು, ಬಾಬಾ ಬುಡನ್ಗಿರಿ ಹೋಗೋಣ ಅಂತಿದ್ದು, ಬಟ್ ಯಾಕೋ ಮೋಸ್ಟ್ಲಿ ಹೋಗಲ್ಲ. ಹಾಂ, ಯಾವ ಇಲ್ಲ ಯಾ ಇಲ್ಲಿ ಪುಟ್ ಇಟ್ ದೇರ್ ಹೇಳೋ. ಚಲೋ ವಾಟ್ ಕ್ಯಾನ್ ಯು ಡೂ? ನಮ್ಗೆ ಇಂಗ್ಲಿಷ್ ರೈಸ್ ನಾಷ್ಟ ಮಾಡೋಕ್ಕೆ ಬಂದಿದ್ದೀವಿ ಇಲ್ಲೇ. ಸೊ ಪ್ಲ್ಯಾನ್ ಸ್ವಲ್ಪ ಚೇಂಜಸ್ ಇದೆ, ಹೇಳ್ತೀನಿ ನಿಮಗೆ. ಅಲ್ಲಿ ಬ್ರೀಫ್ ಯು ಇನ್. ಇವಾಗ ನಾಷ್ಟ ಮಾಡ್ಕೊಂಬರೋಣ. ಸೊ ಇಲ್ಲೇ ಯಾವುದೊಂದು ಹೋಟ್ಲ್ ಇದೆ ಅಂತ ಫ್ರೆಂಡು ನಮ್ಮಂತ. ಐ ಯಾಕೆ ರಜಾ ಆಗಿದೆಯಾ? ಹೆಂಗೆ ಜಂಪ್ ಆಗಿದೆ ಅದು? ಸೀಟ್ ಬೆಲ್ಟ್ ಹಾಕೊಂತ ಇದ್ದೆ. ರೈಸ್ ಇಲ್ಲಿ ಎಳಿತಾ ಇದೀವಿ ನಾಷ್ಟಕ್ಕೆ. ಜಾಸ್ತಿ ರೌಂಡಾಗಿ ಬಿತ್ತು. ಇಲ್ಲ ಬನ್ನಿ ನಾಷ್ಟ ಮಾಡೋಣ ಬನ್ನಿ. ನಾಷ್ಟ ಬ್ರೇಕ್. ಮತ್ತೆ ಇನ್ನು ಯಾರು ಇದೇ ಕಣ 80 ಸರ್ಕಲ್ 1.5 ಕಿಲೋಮೀಟ್ರ್ ಇಲ್ಲ.
ನೀವು ತಿಂದಾದ್ಮೇಲೆ ಲೇಟ್ ಮಾಡ್ತೀರಾ, ಲೇಟ್ ಆಯಿತು ಅಂತೀರಾ. ಎಲ್ಲೂ ಇಲ್ಲ, ಇಲ್ಲಿದ್ದೀವಿ. ಯಾಕೆ ದಿವಸ ತಟ್ಟಾಡ್ತಿದ್ಯಾ? ಅಯ್ಯ ಬಿಡಿದ್ಯಾನೋ, ಎಷ್ಟು ಇದ್ದೆ ಹೊಡಿತಂಗಿರು. ಬನ್ನಿ ನಾಷ್ಟ ಮಾಡೋಣ, ಬನ್ನಿ ಗೈಸ್, ನಾಷ್ಟ ಮಾಡೋಣ. ಅಲ್ಲಿ ನೋಡಿ ಗೈಸ್ ವ್ಯೂ. ಇದೇ ಅರಮನೆ ಸಂಭ್ರಮ. ಒಳ್ಳೆ ನಾಷ್ಟ ಮಾಡ್ಕೊಂಡು ಹೋಗ್ಬಿಡ. ಚೇಂಜ್ ಆಗಿ ಇವಾಗ ನಾವು ಶೃಂಗೇರಿ ಕಡೆ ಹೊರಟಿವಿ. ಎಲ್ಲರೂ ನಿದ್ದೆ ಮಾಡಿದ್ವಿ. ನಿದ್ದೆ ಒಂದು ಶಿಫ್ಟ್ ವೈಸ್ ಹೊಡಿತಿದ್ದೀವಿ, ಎಲ್ಲ ಒಂದೊಂದು ಕಡೆ ಅಂತ. ನಾವು ಪ್ರೀತಿ ಒಬ್ಬನೇ ಮುಂದೆ ಹೋಗಿಲ್ಲ, ಅವನ್ನ ನೆಕ್ಸ್ಟ್ ಮುಂದೆ ಕಳಿಸ್ತೀವಿ. ಈಗ ಫುಲ್ ಸುಸ್ತಾಗ್ಬಿಟ್ಟಪ್ಪ, ಅವನು ಯಾರಾಗಿದ್ದು ಉದ್ದಾವನೆ. ನಂಗೆ ವಾಯ್ಸ್ ಎಷ್ಟು ಬರ್ತಾನೆ ಗೊತ್ತಿಲ್ಲ, ವಿಂಡೋ ಓಪನ್ ಮಾಡೋರೆ. ಸೊ ಬಿನ್ನು ಇಲ್ಲೇ ಅವನೇ. ಇವಾಗ ಶೃಂಗೇರಿಗೆ ಹೋಗಿ ಅಲ್ಲಿ ಒಂದು ಫಾಲ್ಸ್ ಇದೆ, ಸಿರಿಮನೆ ಫಾಲ್ಸ್. ಸೊ ಆ ಸಿರಿಮನೆ ಫಾಲ್ಸ್ ಹೋಗ್ತೀವಿ. ಆಫ್ಟರ್ ಗೋಯಿಂಗ್ ಟು ಸಿರಿಮನೆ ಫಾಲ್ಸ್ ನಾವು ನೆಕ್ಸ್ಟ್ ಶೃಂಗೇರಿ ದೇವಸ್ಥಾನ ಹೋಗ್ತೀವಿ. ಶೃಂಗೇರಿ ದರ್ಶನ ಮಾಡಿ ತುಂಬ ಉಡುಪಿ ಹೋಗ್ತೀವಿ. ನೆಕ್ಸ್ಟ್ ಗೈಸ್ ಉಡುಪಿ ಬೀಚ್. ಉಡುಪಿ ಹೋಗಿ ತುಂಬ ವರ್ಷ ಆಗಿದೆ. ನಾನು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೆ ಉಡುಪಿಗೆ. ಚಿಕ್ಕ ವಯಸ್ಸಲ್ಲಿ ಹೋಗಿ ಮತ್ತೆ ಒಂದ್ಸಲ ಡ್ರಾಮಾ ಮಾಡ್ತಿದ್ದೆ. ನಾಟಕ, ಈ ನಾಟಕ ಅಲ್ಲ, ನಾಟಕ ಆ ನಾಟಕ ಮಾಡ್ತಿದ್ದೆ. ಆ ಡ್ರಾಮಾನ ನಾನು ಮಾಡಿದ್ದೆ ಟ್ರೈನಲ್ಲಿ. ಇದು ಸಿರಿಮನೆ ಫಾಲ್ಸ್ ರೋಡು. ಹೇಮಂತ ಚೆನ್ನಾಗಿದೆ ಸಿರಿಮನೆ ಫಾಲ್ಸ್ ಅಂತ ಒಂದು. ಸೊ ಅಲ್ಲಿಗೆ ಹೋಗಿ ಬರ್ಬೇಕು ಇವಾಗ. ಬೋರ್ ಹೊಡಿದಿದೆ, ನಿದ್ದೆ ಹೊಡೆದಿದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನು ನಿದ್ದೆ ಹೊಡೆದಿದೆ ನೋಡ್ತೀನಿ ಗೈಸ್. ಫುಲ್ಲು ಮಳೆ ಬಂದ್ಬಿಡ್ತು ಫಾಲ್ಸ್ ಹತ್ರ ಬಂದು. ನಮ್ಮ ಏನಾದ್ರು ನತದೃಷ್ಟಕ್ಕೆ, ಯದೇಶಿನ ನತದೃಷ್ಟಕ್ಕೆ ಮಳೆ ಬಂದ್ಬಿಡ್ತು. ಇನ್ನೂ ಹೋಗಿಲ್ಲ. ಸೊ ಇಲ್ಲಿ ಮಳೆ ಬಂದಿತ್ತು ಅಂತ ಅಣ್ಣ ನಮಗೆ ಇಲ್ಲಿ ಬಸ್ಸಲ್ಲಿ ಜಾಗ ಕೊಡ್ತೀವಿ, ಕುತ್ಕೊಂಡಿದ್ದೀವಿ. ಬೀಚ್ ಹತ್ರ ಹೋಗ್ಬೋದು, ಇದ್ರ ಹತ್ರ ಹೋಗ್ಬೋದು ಈಗ ಫಾಲ್ಸ್ ಹತ್ರ. ಗೈಸ್ ನೋಡ್ಬೋದು, ಬಟ್ಟೆಲ್ಲ ಚೇಂಜ್ ಆಗಿ ಹೋಗಿದೆ. ಇವಾಗ ಶೃಂಗೇರಿ ದೇವಸ್ಥಾನಕ್ಕೆ ಹೋಗಬೇಕು. ಶಾರದಮ್ಮನ ಆಶೀರ್ವಾದ ತಗೊಂಡು ಎಲ್ಲ ಬರಬೇಕು ಅಂತ ಫಾಲ್ಸಲ್ಲಿ ಆಲ್ರೆಡಿ ಆಯಿತು. ಸೊ ಇವಾಗ ಮುಂದೆ ಹೋಗಬೇಕು. ಹೇಮಂತ ನೋಡಿ ಗೈಸ್, ಹೇಮಂತ ಆಯ್ಯಣ್ಣ, ಹೇಮಂತ 1 hour ಅಂತಾನೆ ಗೈಸ್, ಕಲೆ ಆಗುತ್ತೆ. ಸೊ ಗೈಸ್ ಶೃಂಗೇರಿ ಬಂದಿದ್ದೀವಿ. ಆದರೆ ನಮಗೆ ಗೊತ್ತಿರಲಿಲ್ಲ 4 ಗಂಟೆಗೆ ದೇವಸ್ಥಾನ ಓಪನ್ ಅಂತೆ. ಮತ್ತು ನಮ್ಮ ಪ್ಲ್ಯಾನ್ ಇದ್ದಿದ್ದೇನು ಶೃಂಗೇರಿಯಿಂದ ಹೊರಟಿ ಉಡುಪಿಗೆ ಸನ್ಸೆಟ್ ಟೈಮ್ಗೆ ಹೋಗೋದಂತ ಆಗಿತ್ತು. ಇವಾಗ ಸನ್ಸೆಟ್ ಟೈಮ್ಗೆ ಹೋಗೋಕ್ಕಾಗಲ್ಲ. ಮೋಸ್ಟ್ಲಿ ಇವಾಗ 6-6:30 ಆಗುತ್ತೆ. 2.5 hours ಬೇಕು. ಸೊ 100 kilometers ಇದೆ ನದಿ ನೋಡಿ ಗೈಸ್. ಹೇಮಂತ ಯಾವ ನದಿ ಇದು? ಯಾವ ನದಿ ಇರ್ಬೇಕು ಗೊತ್ತಿಲ್ಲ ಗೈಸ್. ವಿ ಆರ್ ರಿಯಲಿ ಸಾರಿ. ತಿಳ್ಕೊಂಡು ಹೇಳ್ತೀವಿ, ಹೇಳೋಕ್ಕಾಗಲ್ಲ, ಬಟ್ ನೀವು ತಿಳ್ಕೊಳ್ಳಿ. ಸೊ ಗೈಸ್ ಆ್ಯಕ್ಚುಲಿ ಚಾರ್ಜು ಬರೀ 5% ಇದೆ. ಸೊ ಈಗ ಯಾಕಂದ್ರೆ ಚಾರ್ಜಲ್ಲಿ ಕಾರಲ್ಲಿ ಚಾರ್ಜ್ ಆಗ್ತಾಯಿಲ್ಲ, ಯಾಕೋ ಗೊತ್ತಿಲ್ಲ. ಸೊ ಈಗ ಆದಷ್ಟು ಇದನ್ನು ತೋರಿಸ್ತೀನಿ. ಆಮೇಲೆ ದೇವಸ್ಥಾನ ಹೊರಗಡೆ ಒಂದ್ಸಲ ಹಿಂಗೆ ದೇವಸ್ಥಾನ ಇಷ್ಟ ಆಗುತ್ತೆ ಅಷ್ಟು ತೋರಿಸ್ತೀನಿ. ನೆಕ್ಸ್ಟ್ ಉಡುಪಿಲೇ ನಿಮ್ಮನ್ನ ಅಲ್ಲಿ ಬ್ಲಾಗ್ ಮಾಡ್ತೀನಿ. ಅಂಟಿಲ್ ದೆನ್. ಸೊ ಗೈಸ್ ಇದೇ ಶೃಂಗೇರಿ ದೇವಸ್ಥಾನ. ಇಲ್ಲಿ ಬಂದಿದ್ದೀವಿ. ದೇವಸ್ಥಾನ ಹೊರಗಡೆ ಹೋಗ್ತೀನಿ. 1% ಚಾರ್ಜ್ ಇದೆ. ಸೊ ದೇವಸ್ಥಾನ ದರ್ಶನ ಮಾಡ್ಕೊಂಬರ್ತೀವಿ. ನೆಕ್ಸ್ಟ್ ಉಡುಪಿಗೆ ಹೋಗೋದೆ, ಅಲ್ಲೇ ಬ್ಲಾಗ್ ಮಾಡ್ತೀನಿ. ಸೊ ದೇವ್ರ ದರ್ಶನ ಮಾಡ್ಕೊಂಬಿಡಿ ಇಲ್ಲಿಂದನೇ. ಸರ್ ಯಾವ ಕಡೆ ಹೋಗ್ಬೇಕು ಸರ್ ದೇವಸ್ಥಾನ ಹೊರಗಡೆ? ಸರ್ ಹೇಮಂತ್ ಸರ್ ಕಾಕಿ ಪೇಟೆ ನೋಡಿ. ಗೈಸ್ ನೋಡ್ಬೋದು, ತುಂಬ ಅದ್ಭುತವಾದ ದೇವಸ್ಥಾನ ಗೈಸ್. ನಿಜವಾಗ್ಲೂ ಇಡ್ತೀನಿ ಸೀರಿಯಸ್ ಆಗಿ, ತುಂಬ ಸೂಪರಾಗಿದೆ. ಒಂಥರ ನೆಮ್ಮದಿ ಸಿಗುತ್ತೆ. ಅಲ್ಲಿ ಹೊರಗಡೆ ದೇವರು ಅಷ್ಟೇ ತುಂಬ ಚೆನ್ನಾಗಿತ್ತು, ಶಾರದಮ್ಮನವರು. ಸೊ ಇದೇ ವಿದ್ಯಾಶಂಕರ ಟೆಂಪಲ್. ಸೊ ಹಾಗೆಲ್ಲ ನಮಸ್ಕಾರ ಗೈಸ್. ವಿ ಆರ್ ಇನ್ ಉಡುಪಿ. ನಾನು ಕಾಣಿಸ್ತಾ ಇದ್ದಿಲ್ಲ ಅಂದರೆ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, ಬಟ್ ಯಾ ವಿ ಆರ್ ಇನ್ ಉಡುಪಿ. ಇಲ್ಲಿ ನನ್ನ ಕೈ ಅಷ್ಟೇ ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ಫುಲ್ಲು ಸಮುದ್ರ ಇದೆ. ದಟ್ಸ್ ಬೀಚ್. ದ ಬೀಚ್. ಹಾಂ
ಬಿಗ್ ಫ್ಯಾನ್ ಅಭಿಷೇಕ್ ವಿಜಯರ್ಸ ಗೈಸ್. ಇವಾಗ ಇಲ್ಲಿ ಬೀಚ್ ಹತ್ರ ಹೋಗ್ತಾ ನೋಡಿ ಗೈಸ್. ಅಲ್ಲಿ ಆ್ಯಕ್ಚುಲಿ ಸ್ಟೇ ಇರೋದು ಆ ಪಾಯಿಂಟಲ್ಲಿ. ಸೊ ಎಲ್ಲ ಬಾಯ್ಸ್ ಎಲ್ಲ ಕೂತಾರೆ. ನನ್ನ ಕಣ್ಣೇ ಕಾಣಿಸಲ್ಲ ಈಗ ಮೊಬೈಲ್ ನೋಡ್ಬಿಟ್ಟು ಇಲ್ಲಿ ನೋಡಿದ್ರೆ ಗೈಸ್. ಇದು ಬೀಚ್. ಓ ಶಿಟ್, ಚಪ್ಪಲಿ ಹೋಗಿದೆ ಗೈಸ್. ನೀರು ಕಾಣಿಸುತ್ತೆ ಗೈಸ್, ನೀರು ನೋಡಿ ಗೈಸ್, ನೀರು ಬಂತು ಗೈಸ್. ಬೆಳಗ್ಗೆ ಬೀಚ್ ಇವು ತೋರಿಸ್ತೀನಿ. ಇವಾಗ ನಾನು ಕಾಣಿಸ್ತಾ ಇದ್ದೀನೋ ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ನನ್ನ ಹತ್ರ ಗ್ಲಿಫ್ ಲೈಟ್ಸ್ ಇದೆ, ನಥಿಂಗ್ ಅಲ್ಲ, ಅದೊಂದು ಅಡ್ವಾಂಟೇಜು. ಐ ಹ್ಯಾವ್ ಗ್ಲಿಫ್ ಲೈಟ್ಸ್ ಟು ಡೂ ವ್ಲಾಗ್ ಆ್ಯಂಡ್ ಆಲ್. ಎದೀಶ್ ಅಲ್ಲಿ ಕೂತಾನೆ ಆ್ಯಕ್ಚುಲಿ. ಎದೀಶ ಕಾಣಿಸ್ತಾ ಇರ್ಬೋದು, ಹಿಂಗೆ ನೋಡಿ, ಹಿಂಗೆ ತೋರಿಸ್ತೀನಿ ನೋಡಿ. ಎದೀಶ ಹಿಂಗೆ ಕೂತಾನೆ ನೋಡಿ ಗೈಸ್. ಈಗ ಎಲ್ಲ ಕತ್ಲು ಕಾಣಿಸ್ತಾ ಇದ್ದೀವಿ. ಏನೋ ಏನೋ ಹುಟ್ಟಿದಾಗಿದ್ದ ಸಾಯ ತಕ ಬರೀ ನೋವಲ್ಲೇ ಆಗೋಯ್ತಲ್ಲ. ಒಬ್ರು ಒಳ್ಳೇದ್ ಮಾಡ್ಬಿಟ್ಟು ನಾನು ಯಾರು ವ್ಲಾಗು ಗೈಸ್ ಊಟ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಊಟಕ್ಕೆ ಮುಂಚೆ ಎಲ್ಲ ಕೂತಿದ್ದೀವಿ. ಸೊ ಇಲ್ಲಿ ಬೀಚ್ ಎದುರುಗಡೆನೆ ಇಲ್ಲಿ ಟೇಬಲ್ ಹಾಕಿ ಎಲ್ಲ ಇಲ್ಲಿ ಕೂತಿದ್ದೀವಿ. ನಮ್ಮ ಮೋನಿ ಒಂದು ಕ್ರಿಯೇಟಿವಿಟಿ ಮಾಡಿದಾಗ ಗೈಸ್. ಇದು ನೋಡಿ, ಡಿಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಗೈಸ್, ಫಾಂಟಾ ಮೇಲೆ ಈಗ ಲೈಟ್ ಇದ್ದ, ಅಲ್ಲೂ ಅಷ್ಟೇ ಟರ್ಚು. ಇವಾಗ ಹೆಂಗಾಗಿ ಗೊತ್ತಾ, ಇದು ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಜ್ಯೂಸ್ ಲೈಟ್ ಡಿನ್ನರ್ ಆಗೈತೆ ನಮ್ದು ಇವತ್ತು. ಸೊ ಕೋಲ್ಡ್ ಡ್ರಿಂಕ್ಸ್ ಲೈಟ್ ಡಿನ್ನರ್ ಗೈಸ್. ಇವಾಗ ನಡ್ಕೊಂಡು ಫೈರ್ ಕ್ಯಾಂಪ್ ಹತ್ರ ಹೋಗ್ತಾ ಇದ್ದೀವಿ. ಫೈರ್ ಕ್ಯಾಂಪ್ ಹಾಕಿದ್ದೀವಿ ನಾವೆಲ್ಲ. ಸೊ ಸ್ವಲ್ಪ ಹೊತ್ತಲ್ಲಿದ್ದು ಆಮೇಲೆ ಮಲಿಕೊಂಬೇಕು ಇವತ್ತು. ಮತ್ತು ನಾಳೆ ಬೆಳಗ್ಗೆ ಬೇಗ ಎದ್ದೊಳ್ಳಿ ನಾವು ಬೇಗ ಎದ್ದು ಧರ್ಮಸ್ಥಳಕ್ಕೆ ಹೋಗಬೇಕು. ಬೈ 3 or 4 ಟು ಲೀವ್ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ನಾಳೆ ಏನಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಹೈ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ಇದ್ದಿದ್ದೀವಿ. ಆ್ಯಕ್ಚುಲಿ ಲೇಟ್ ಆಗೋದು ಸ್ವಲ್ಪ. ನಾನು ಔಟ್ಫಿಟ್ ಚೇಂಜ್ ಮಾಡಿಬಿಟ್ಟೆ ಸುಮ್ಮನೆ. ಇದು ಆ್ಯಕ್ಚುಲಿ ಒಂದು ಬೀಚ್ಗೆ ಅಂತಲೇ ತಂದಿದೆ ಈ ಶಾರ್ಟ್ಸು ಮತ್ತು ಈ ಓಸಸ್ ಶರ್ಟ್ನ. ಬೀಚಲ್ಲಿ ಆಡೋ ಡೌಟು ಅನಿಸ್ತಿದೆ. ಬಿಕಾಸ್ ಧರ್ಮಸ್ಥಳಕ್ಕೆ ನಾವು ಬೇಗ ಹೋಗ್ಬೇಕು. ಯತೀಶ ಒಬ್ಬ ಇದ್ದರೆ ಹೊರಡೋದೆ ಈಗ. ಸೊ ಅಷ್ಟೊತ್ತಿಗೆ ನಾನು ಔಟ್ಫಿಟ್ ಚೇಂಜ್ ಮಾಡಿ ಬೀಚ್ ಹತ್ರ ಬಂದಿದ್ದೀನಿ. ಬೀಚ್ ನೋಡೋಣ ಗೈಸ್. ಇದು ಈ ಪ್ರೈವೇಟ್ ಬೀಚ್ ಆ್ಯಕ್ಚುಲಿ. ಸೊ ಸೂಪರ್ ಆಗಿದೆ ಗೈಸ್. ಈ ನಾಯಿ ನೆನ್ನೆಯಿಂದ ನಮ್ಮ ಜೊತೆ ಇದೆ. ಬಾಯ್ಸ್, ಗುಡ್ ಮಾರ್ನಿಂಗ್ ಬಾಯ್ಸ್. ಬೀಪ್ ಅಂತ ಹಾಕ್ಬಿಡ ಗೈಸ್. ಈಗ ಬಿಡಾಬಿಡ್ಬೇಕು ಅನಿಸ್ತಿದೆ ಗೈಸ್. ಗೋವಾ ಗೈಸ್, ಗೋವಾ ಫೀಲ್ಸ್. ಗಾಯ್ಸ್ ಅವ್ನು ಅಲ್ಲೂ ಇದ್ದಿಲ್ಲ ಗಾಯ್ಸ್. ಇನ್ನು 2 ಫೋಟೋ ಶೂಟ್ ಮಾಡಿಸ್ಕೊಂಡು ಹೊರಡೋಣ ಗೈಸ್. ಲೆಟ್ಸ್ ಗೋ. ಬಟ್ ಬೀಚ್ ಇಸ್ ಡ್ಯಾಮ್ ಫ್ಯಾಬ್ಯುಲಸ್ ಪ್ಲೇಸ್. ಒಂದು ನಿಮಿಷ, ಸಿನಿಮ್ಯಾಟಿಕ್ ಬರುತ್ತೆ, ಸಿನಿಮ್ಯಾಟಿಕ್ ನೋಡಿ. ಗೈಸ್ ಇದು ಏನಂದ್ರೆ ಇದನ್ನ ಸಿ ಸಮಥಿಂಗ್ ಸ್ಟೋನ್ಸ್ ಗೈಸ್. ಇದು ನಾರ್ಮಲ್ ಸ್ಟೋನ್ಸ್ ಅಲ್ಲ, ಸಿ ವೀಡ್ ಗೈಸ್. ಇದನ್ನ ಇಳಿಸ್ತವ್ರೆ ಎಲ್ಲ ನಮ್ಮ ಆಕಾಶನ ಕಲಾಕ್ರಿಯಾತ್ಮಕೆ ಮೋನಿಶ್ ಕಲಾಕ್ರಿಯಾ ಸಮಥಿಂಗ್ ಗೈಸ್. ಹೋಯ್ತು ಡಮಾರು. ನಾನು ಬಂದ ತಕ್ಷಣ ವಿಡಿಯೋ ಹೇಳಿದ ಗೈಸ್. ನೋಡಿ ಗೈಸ್, ನಾನು ಬಂದ ತಕ್ಷಣ ಹೋಯ್ತು ಅಂತ ಅಂದ್ಬಿಡ್ತಾರೆ ಗೈಸ್. ಬನ್ನಿ ಗೈಸ್, ಒಂದು ಬೀಚಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಆಟಾಡ್ಕೊಂಬರೋಣ. ಆಟಾಡೋದು ಬೇಡ ರೀ. ಬಟ್ಟೆ ಯಾವಾಗ ಬಂದಿದೆ ಗೈಸ್. ಬೀಚ ಮಲಿಗೊಂಬಿಡೋಣ ಅನಿಸ್ತಿದೆ. ಆದರೆ ಉಪ್ಪು ನೀರು ನನಗೆ ಮಲಗಬಾರ್ದು. ಹ್ಞೂ ಗೈಸ್. ಗೈಸ್ ನನಗೆ ಒಳ್ಳೆ ಸ್ಕಿನ್ ಅಲರ್ಜಿ. ನಾನು ಇವಾಗ ಆದರೆ ಅದಾಗಲ್ಲ. ಓಯ್ ಬಂತು ಅಲ್ಲೇ ಬಂತು. ಹೆಂಗೆ ವಿಡಿಯೋ ನಾನು ಅಲ್ಲಿ ಉಜ್ಜಿಲ್ಲ. ಕಟ್ ಮಾಡ್ತೀನಿ ಗೈಸ್. ಇವಾಗ ಉಚ್ತೀನಿ ಗೈಸ್. ನಾನು ಡೀಸೆಂಟ್ ಗೈಸ್. ಈಗ ಬಟ್ಟೆ ಚೇಂಜ್ ಮಾಡೋದು ಅಷ್ಟೇ. ಆಚೆ ಚೆನ್ನಾಗಿ ಕಾಣಿಸ್ಬೇಕು. ಒಳ್ಳೆ ಹೆಂಗಾರೆ ಸುಮ್ಮನೆ ಗಾಯ್ಸ್, ಇವು ಟೈಮ್ ವೇಸ್ಟ್ ಮಾಡ್ತಾವ್ರೆ ಗಾಯ್ಸ್. ಇನ್ನು ನಾವು ದರ್ಶನ ಕ್ಯೂ ನಿಂತ್ಕೊಬೇಕು ಗೈಸ್. ಧರ್ಮಸ್ಥಳಕ್ಕೆ ಇವತ್ತು ನಮಗೆ ಸ್ಪೆಷಲ್ ಎಂಟ್ರಿ ಇಲ್ಲ. ನಾವು ನಾರ್ಮಲಾಗಿ ಹೋಗ್ಬೇಕು. ನಾರ್ಮಲಾಗಿ ಫಸ್ಟ್ ಟೈಮ್ ಹೋಗ್ತಿರ್ಬೇಕು. ಕ್ಯೂಲ್ಲಿ ನಿಂತ್ಕೊಬೇಕು ಇವತ್ತು. ನೋಡೋಣ. ಸೊ ಇದು ಬಂದು ಎಂಟ್ರಿ. ಸೊ ಬೀಚಿಂದ ಹಿಂಗೆ ಬಂದರೆ V50 ಬ್ರೇಕ್ ಇಲ್ಲಿಂದ ಹೋಗಬೇಕು. ಸೊ ನಡ್ಕೊಂಡ್ಬಂದರೆ ನೋಡಿ ಹಿಂಗೆ ಹೊರಡೆ ಹೋಗೋದು. ಏನೇ ನೈಟು ಆ್ಯಕ್ಚುಲಿ ಸ್ವಲ್ಪ ಹೊತ್ತಿಲ್ಲ ಇತ್ತು. ಇತ್ತಾ ಎಲ್ಲೈತೆ ಮಾಡಿತ್ತಂತೆ ಗೈಸ್. ಸೊ ಇದು ಟೆನ್ಷನ್ ಅಲ್ಲೈತಾ ಬೈ ಪಟ್ಟಂತ. ಸರಿ ಗೈಸ್, ಇದು ಟೆಂಟುಗಳು. ಸೊ ಇಲ್ಲಿ ಯತೀಶ ಮದುವೆ ನೀನು ಗೈಸ್. ಏನು ಬಂದ ಟ್ರಿಪ್ಗೆ ಅವನಿಗೆ ಗೊತ್ತಾಗಬೇಕು. ಬೈ ಮರಿರ್ತಾನೆ ಅವ್ನ ಕೈ ಬಿಡೋಣ ಗೈಸ್. ಇದು ಈ ಥರ ಇದೊಂದು ಟೆಂಟು, ಅದೊಂದು ಟೆಂಟು, ಅದೊಂದು 3 ಟೆಂಟ್ ಕೊಟ್ಟಿದ್ರು. ಸೊ 3 ಟೆಂಟ್ ಇದ್ದು ಅದು ಬಿಟ್ಟರೆ ಫುಲ್ ಬೀಚು ಚೆನ್ನಾಗಿತ್ತು. ಇಷ್ಟು ಟೆಂಟ್ ನೈಟ್ ಅಲ್ಲಿದ್ದು ಊಟ ಮಾಡೋಕ್ಕಲ್ಲ. ಪಾಯಿಂಟಲ್ಲಿ ಊಟ ಮಾಡಿದ್ದಲ್ಲ ಹೊರಗಡೆ, ಇದಲ್ಲ ಅಲ್ಲಿ ಬೀಚ್ ಹತ್ರ. ಅವನಂತ ಅಲ್ಲಿಸ್ತಾನೆ ಗೈಸ್. ನಾನು ಅಲ್ಲೂ ಜೊತೆ ಹೋಗಿ ಈಗ ಬ್ರಷ್ ಆಕಾಶ ಫೋನ್ ನೋಡ್ತಾನೆ. ಮೋನೀಶ್ ಗೈಸ್
ಸರ್ ನಿಮ್ಮ ಟೂತ್ಪೇಸ್ಟ್ನಾಗ ಉಪ್ಪು ಐತ್ರಿ? ಹಾಂ ಐತ್ರಲ್ಲ, ಉಪ್ಪು ಐತ್ರಿ, ಖಾರ ಐತಿ, ಜೀರಿಗೆ ಐತಿ, ಲವಂಗ ಐತಿ. ನಾವು ಕೋಲ್ಗೇಟ್ ತಂದು ಒಗ್ಗರಣೆನ ಹಾಕ್ತೀವಿ ರೀ. ಗೋ ರೌಂಡ್ ಆ್ಯಂಡ್ ರೌಂಡ್ ಆ್ಯಂಡ್ ರೌಂಡ್. ಹಿಂಗೆ ಗೈಸ್, ಇದು ಅಲ್ಲುಜ್ಜ ಟ್ಯುಟೋರಿಯಲ್. ಗೈಸ್, ಕಾರನ್ನೇ ಇಲ್ಲಿ ನಿಲ್ಲಿಸಿದ್ವಿ ಆ್ಯಕ್ಚುಲಿ. ಸೊ ಕಾರ್ ನಿಲ್ಲಿಸಿ ಅಲ್ಲಿಂದ ಹಿಂಗೆ ಬರ್ತೀವಲ್ಲ, ಸೊ ಇಲ್ಲಿ ಎಂಟ್ರಿ ಹಿಂಗೆ ಕೊಡ್ತೀವಿ ಇದಕ್ಕೆ. ಸೊ ಇಲ್ಲಿ ನೋಡ್ಬೋದು ಝೋನ್ 51 ಕೋಡಿ. ಆಕಾಶ ಅಲ್ಲುಸ್ತವನೆ. ಸೊ ಝೋನ್ 51 ಕೋಡಿ ಗೈಸ್. ಸೊ ಇಲ್ಲಿಂದ ಇದೆ ಟೆಂಟ್ ಆ್ಯಸ್ ಯೂಶ್ವಲ್, ಅಲ್ಲಿಂದ ಅಲ್ಲಿ ಬೀಚ್. ದಿಸ್ ಇಸ್ ವಾಟ್ ಗೈಸ್. ಇದು ನಮ್ಮ ಟೆಂಟ್ ಆಗಿತ್ತು, ಏನೇ ತೋರ್ಸೋಕ್ಕಾಗಿಲ್ಲ. ಸೊ ಇದರಲ್ಲಿ ಈ ಥರ 3 ಜನ ಆರಾಮ ಮಲ್ಬೋದು. ಟೇಬಲ್ ಫ್ಯಾನ್ ಕೊಟ್ಟಿರ್ತಾರೆ, ಒಂದು ಚಾರ್ಜರ್ ಸಾಕೆಟ್ ಕೊಟ್ಟಿರ್ತಾರೆ. ಈ ಥರ ಜಿಪ್ ಹಾಕೊಂಡು ಆರಾಮಾಗಿರ್ಬೋದು. ಸೊ ಅಲ್ಲೊಂದು ಟೆಂಟು, ಇಲ್ಲೆಲ್ಲಿ ಟೆಂಟ್ ಇತ್ತು ಅಷ್ಟೇ ಗೈಸ್. ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ನೇತ್ರಾವತಿ ನೀರಲ್ಲಿ ಸ್ನಾನ ಮಾಡಿದ್ದೀವಿ. ಸೊ ಸ್ನಾನ ಮಾಡಿ ಎಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡ್ತೀನಿ ನೋಡಿ, ಎಕ್ಸ್ಚೇಂಜ್ ಆಯಿತು. ಸೊ 7 ಗಂಟೆಗೆ ಸೂರ್ಯ ಟೆಂಪಲ್ ಮುಚ್ಚಿಬಿಡೋದಂತೆ. ಸೊ ಫಸ್ಟು ಸೂರ್ಯ ಟೆಂಪಲ್ಗೆ ಹೋಗಿ ಆಮೇಲೆ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಧರ್ಮಸ್ಥಳ ಮುಗಿಸಿ ಕುಕ್ಕೆ ಸುಬ್ರಹ್ಮಣ್ಯ. ಸೊ ಸೂರ್ಯ ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಅಪ್ಪ ಅಮ್ಮ ಸರ್ಪ್ರೈಸ್ ಕೊಡ್ತೀನಿ ಅಂತಾರೆ ಗೈಸ್. ಗೈಸ್ ಬಂದಿದ್ದೀವಿ ಸೂರ್ಯ ದರ್ಶನಕ್ಕೆ. ಎಲ್ಲ ಬಟ್ಟೆ ಚೇಂಜ್ ನೋಡಿ, ಫುಲ್ ಎಲ್ಲ ಬಟ್ಟೆ ಬೇರೆ ಬೇರೆ ವೈಟ್ ಹಾಕ್ಬೇಕು ಅಂತ ಇದ್ದೀವಿ. ಒಂದಿತ್ತು ಮನೇಲಿ ಹುಡಿ, ಲೈಕ್ ಸಮಥಿಂಗ್ ಲೈಕ್ ಹುಡಿ. ಇದು ನಾವು ಲಾಸ್ಟ್ ಟೈಮ್ ಬೈಕಲ್ಲಿ ಒಂದು ಸಲ ಬಂದಿದ್ವಿ. ಫಸ್ಟ್ ಟೈಮ್ ಧರ್ಮಸ್ಥಳ ಫಸ್ಟ್ ಟೈಮ್ ಬಂದಾಗ ಬೈಕಲ್ಲಿ ಬಂದು ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ವಿ, ಬೈಕ್ ಇಲ್ಲಿ ಪಾರ್ಕ್ ಮಾಡಿ ಬಂದಿದ್ವಿ. ಸೊ ಇವಾಗ ಕಾರಲ್ಲಿ ಈ ಕಡೆಯಿಂದ ಬಂದಿರೋದು. ಸೊ ದಿಸ್ ಇಸ್ ದ ಎಂಟ್ರಿ ಗೈಸ್. ಇದು ದೇವಸ್ಥಾನದ ಎಂಟ್ರಿ. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ನಾವು 2 ಸಲ ಹಾವು ನೋಡಿದ್ವಿ, 2 ಹಾವು. ಈ ಸಲ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ. ಇದು ನಾಗವನ ಗೈಸ್. ಈ ನಾಗದೇವತೆ. ಇಲ್ಲಿ ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ, ಇಲ್ಲಿ ಗೊತ್ತಿಲ್ಲ, ಬಟ್ ಆ್ಯಕ್ಚುಲಿ ಅದು ಬೋರ್ಡ್ ಹಾಕಿದ್ದಾರೆ ಇಲ್ಲಿ. ಸೊ ಬಂದು ದರ್ಶನ ಮಾಡ್ಬೋದು ನೀವು ನಾಗವನ. ಹೇಳಿದ್ನಲ್ಲ ನೋಡಿ, ಅಲ್ಲೋಗಿಲ್ಲ. ಇವಾಗ ಇಲ್ಲಿಂದ ದರ್ಶನ ಆಯ್ತಲ್ಲ, ನೆಕ್ಸ್ಟು ಇವಾಗ ಅನ್ನದಾಸೋಹಕ್ಕೆ ಹೋಗ್ತೀವಿ. ಇಲ್ಲಿಂದ ಅನ್ನದಾಸೋಹಕ್ಕೆ ವೇಟು ಅನ್ನಸತ್ರ ಹೋಗ್ಬೋದು ಈ ಕಡೆಯಿಂದ. ವಯಸ್ಸಲ್ಲಿ ಸೂರ್ಯ ದರ್ಶನ ಆಗಿ ಪ್ರಸಾದ ಸೇವನೆ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಪ್ರಸಾದ ಗೈಸ್, ಸೀರಿಯಸ್ ಹೇಳ್ತಾಯಿದ್ದೀನಿ. ಅನ್ನ, ಸಾಂಬಾರು, ಪಾಯಸ ಕೊಟ್ಟಿದ್ರು. ಒಂದು ಅಕ್ಕಿ ಹಿಟ್ಟಿನ ಪಾಯಸ ಸೂಪರ್ ಆಗಿತ್ತು ಅಂತ ಹೇಳ್ತಾಯಿದ್ದೀನಿ. ಪ್ರಸಾದ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಜನಕ್ಕೆ ಅಂತ ಮಾಡ್ತಾರಲ್ವ. ಆಮೇಲೆ ಹಂಗೆ ಅಲ್ಲಿ ಒಂದು ಮಣ್ಣಿನ ಅಡಿಕೆ ಅಂತ ಒಂದು ಜಾಗ ಇತ್ತು. ಸೊ ಅಲ್ಲಿಗೆ ಹೋಗ್ಬಂದ್ವಿ. ಇವಾಗ ಧರ್ಮಸ್ಥಳಕ್ಕೆ ಹೊಡ್ತಾ ಇದ್ದೀವಿ. ಹೋಗಿಂಟು ಧರ್ಮಸ್ಥಳ. ಬೆಳಗಿಂದ ನಾಷ್ಟ ಮಾಡಿರಲಿಲ್ಲ ಯಾರೂ. ಎಕ್ಸ್ಪ್ಲೇನ್ ಮಾಡೋದ್ರ ಬಗ್ಗೆ. ಹಾಂ ಗೈಸ್, ಹೆಂಗೆ ಗೊತ್ತಾ ಅದು ಆ್ಯಕ್ಚುಲಿ ಆ ಮಣ್ಣಿನ ಅರಿಕೆ ಜಾಗ ಏನಂದರೆ, ನೀ ಅಲ್ಲೊಂದು ಜಾಗ ಐತೆ, ಅಲ್ಲಿ ದೇವರು ಐತೆ, ಒಂದು ಶ್ರೀದೇವರು ಅಂತ. ಆ ದೇವ್ರ ಹತ್ರ ಹೋಗಿ ನೀವು ಮನಸ್ಸಲ್ಲಿ ಸೈಲೆಂಟಾಗಿ ಪ್ರಾರ್ಥನೆ ಮಾಡಬೇಕು. ಏನೋ ಒಂದು ಆಗಬೇಕು, ಅಥವಾ ನಿಮ್ಮ ಲೈಫಲ್ಲಿ ಏನೋ ಒಂದು ಕಾರ್ಯ ಅಥವಾ ಏನೋ ಒಂದು ಆಗಬೇಕು ಅಂತಿದ್ದಾಗ ಎಷ್ಟು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಾಗ ಅದು ಅಕಸ್ಮಾತ್ ನೆರವೇರಿದ್ರೆ ಇಲ್ಲಿ ವಾಪಸ್ ಬಂದು ಮತ್ತೆ ಒಂದು ಮಣ್ಣಿನ ಗೊಂಬೆ ಥರ ಇರುತ್ತಲ್ಲಿ, ಅದೊಂದು ಶಾಪ್ ಇದೆ ಆ್ಯಕ್ಚುಲಿ, ಅಲ್ಲಿ ಇಟ್ಕೊಂಡಿರ್ತಾರೆ ಅದನ್ನ ಪರ್ಚೇಸ್ ಮಾಡಬೇಕು. 150 ರೂಪೀಸ್ 120 ರೂಪೀಸ್ ಆ ಥರ ಬೇರೆ ಇದೆ. ಅದನ್ನ ಪರ್ಚೇಸ್ ಮಾಡಿ ಅದಾದಮೇಲೆ ನೆಕ್ಸ್ಟು ನೀವೆಲ್ಲ ಅದನ್ನ ಮತ್ತೆ ತಂದು ಅಲ್ಲಿ ಆ ದೇವ್ರ ಹಿಂದೆ ಅಲ್ಲಿ ಹಾಕ್ತಾರೆ. ಅವ್ರಿಗೆ ಕೊಡಬೇಕಂತ ದೇವಸ್ಥಾನದಲ್ಲಿ ಮಾಡ್ತಾರೆ ಅದನ್ನು. ಅದೆಲ್ಲ ಮಾಡಬೇಕದು. ಇವಾಗ ಯಾರು ಒಬ್ಬೊಬ್ಬರಿಗೆ ಮನೆ ಕಟ್ಟೋಕ್ಕಾಗಿರಲ್ಲ ಅಥವಾ ಏನೋ ಒಂದು ಆ ಥರ ಇದ್ದಾಗ ಅವ್ರನ್ನ ಆರ್ಕೆ ಆ ಥರ ಇಟ್ಕೊಂತಾರೆ. ಸೊ ಒಂಥರ ಅದು ನಂಬಿಕೆ ಅದು. ಎಂತ ಸುಂದರ ದೇಹ, ಆಹಾ ಗೈಸ್, ಧರ್ಮಸ್ಥಳ ಬಂದುಬಿಟ್ಟಿದ್ದೀವಿ. ಸೊ ಧರ್ಮಸ್ಥಳ ದೇವಸ್ಥಾನ ಫುಲ್ ಬಿಸಿಲಿದೆ, ನೋಡ್ಬೋದು ಧರ್ಮಸ್ಥಳ ದೇವಸ್ಥಾನ. ಸೊ ದೇವ್ರ ದರ್ಶನ ಮಾಡೋಣ. ನಂಗೆ ಗೊತ್ತಿಲ್ಲ ಓಪನ್ ಇದೆ ಕ್ಲೋಸ್ ಇದೆ ಅಂತ, ಅಲೋ ಮಾಡ್ತಾರೆ ಅಂದರೆ ಅಲ್ಲಿ ಆ್ಯಕ್ಚುಲಿ ಧರ್ಮಸ್ಥಳದಲ್ಲಿ ಪೂಜೆಗೆ ಅಂತ 1 ಅವರ್ ನಿಲ್ಲಿಸ್ತಾರೆ, ಆಫ್ ಮಾಡ್ತಾರೆ. ಅವಾಗ ಆಮೇಲೆ ಮತ್ತೆ ಬಿಡ್ತಾರೆ, ಆ ಥರ ಇದೆ. ಸೊ ಇವತ್ತು ಹೋಗೋಣ, ಇವಾಗ ನಿಂತ್ಕೊಂಡು ಹೋಗ್ಬೇಕೀಗ. ಗೈಸ್, ಚಿಕ್ಕ ವಯಸ್ಸಲ್ಲಿ ಒಂದ್ಸಲ ಅಪ್ಪ ಜೊತೆ ಈ ಲೈನಲ್ಲಿ ಬಂದಿದ್ದೆ, ಬಿಟ್ಟರೆ ಎಲ್ಲ ಸಲ ಅಲ್ಲಿ ಮೇನ್ ಎಂಟ್ರಿಗೆ ಹೋಗ್ಬಿಡ್ತಿದ್ದೋ. ಇವಾಗ ಇಷ್ಟು ವರ್ಷ ಆದಮೇಲೆ, ಇಷ್ಟು ವರ್ಷ ಆಗಿದೆ ನಾವು ಮತ್ತೆ ಈ ಕಾಟ ಕೊಡ್ತೀವಿ ನೋಡಿ. ಕೃಷ್ಣ ಹೋಗ್ತಾ ಇದೀವಿ ಲೈನಲ್ಲಿ. ಹೋಗ್ಬೇಕು.
ಜನ ಲೆಕ್ಕದಲ್ಲಿ ಸ್ವಲ್ಪ ಕಮ್ಮಿ ಅವರೇ ಅಂತ ಹೇಳ್ತಾರಲ್ಲ, ನೋಡೋಣ. ಇಲ್ಲಾದ್ರೆ ಜನ ಅವರೇ. ಸೊ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು ನೋಡು. ಪರಶಿವನ ಕಂಡೆ 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 ನಾ. ಬರ್ಬೋದಾ? ಹಿಂಗೆ ಇಟ್ಕೊಂಡೆ ಹಿಂಗೂ ಮಾಡ್ಬೋದ? ಹಿಂಗೆ ಮಾಡ್ಬಿಟ್ಟು ಆ್ಯಕ್ಚುಲಿ ವ್ಲಾಗಿಂಗ್ ಕೈ ಏನು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಸ್ಯಾಮ್ಸಂಗ್ ಒಂಥರ ಮಾಡ್ತಾನೆ, ನಾನೇ ಒಂಥರ ಬೇರೆ ಮಾಡ್ತೀನಿ. ಇವಾಗ ಅದೆಲ್ಲ ಮಾತಾಡ್ಬಾರ್ದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗೈಸ್ ಸೆಕೆ, ಜನ ಫುಲ್ ರಶ್ಶು ನೋಡಿ. ನಿಜ ನೋಡಿ, ಸ್ವಲ್ಪ ಹೋಗ್ಬಿಟ್ರೆ ಆಗೋಯ್ತು. ಹೋಗೋಣ. ಹೇಮಂತ ಫುಲ್ ಸುಸ್ತಾಗ್ಬಿಡೋಣ. ಗೈಸ್ ನಾವು ಹೇಮಂತ ಎಷ್ಟು ವಯಸ್ಸು ಅಂತ ಕೇಳೋಣ. ಹೇಮಂತ ನಿಮ್ಮ ವಯಸ್ಸು ಎಷ್ಟು? ಅದು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಡ್ರೋನ್ ಬ್ರದರ್ ಡೈಲಾಗ್ ಆಗ್ತಿಲ್ಲ. I can't say that, sir, because we signed a deal. ಅದನ್ನ ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಮಮ್ಮಿ ಧರ್ಮಸ್ಥಳ ಬಂದ್ಬಿಟ್ಟಿದ್ದೀನಿ. ಗೈಸ್ ಅಭಿ ಏನು ಹೇಳ್ತಾನೆ ಅದು ಹೇಳಬಿ. ಮಮ್ಮಿ ನಾನು ಧರ್ಮಸ್ಥಳ ಬಂದ್ಬಿಟ್ಟಿದ್ದೀನಿ. ಅಭಿ ಅವ್ರ ಮಮ್ಮಿಗೆ ಈ ವಿಡಿಯೋ ಕಳ್ಸೋಣ. ಮಮ್ಮಿ ಧರ್ಮಸ್ಥಳಕ್ಕೆ ಬಂದಾನೆ ಅಂತ ಹೇಳ್ತಾನೆ. ಗೈಸ್ ಇಲ್ಲಿ ಜ್ಯೂಸ್ ಕುಡಿಯೋಕೆ ಫುಲ್ ಜನ ಗೈಸ್. ಅಮೂಲ್ ಹೋಗಮ್ಮ. ಗೈಸ್ ಪ್ಲೀಸ್ ಕುಡ. ಫುಲ್ ಜಾರ್ ಕುಡಿತೀನಿ, ಫುಲ್ ಜಾರ್. ಹಾಂ ಓಕೆ ಕುಡಿಲಿ. ಏನ್ರಿ ಶ್ರೀಶ್ ಅವರೇ? ಸೂಪರ್ ಆಗಿದೆ ಫುಲ್ ಜಾರ್ ಸೋಡಾ. ನಾನು ಆರೆಂಜ್ ಫ್ಲೇವರ್ ತಗೊಂಡೆ. ಎಲ್ಲ ಕೋಕೋ ಮಾಡಿದ್ರು ಮತ್ತು ಒಂದು ಪೈನಾಪಲ್ ಇತ್ತು. ಆರೆಂಜ್ ಟ್ರೈ ಮಾಡೋಣ ಅಂತ ಸಾಕು. ಸೊ ಗೈಸ್ ಕಾರ್ ಬಂದು ಪಾರ್ಕ್ ಮಾಡಿದ್ದೀವಿ. ವಿ ಆರ್ ಇನ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಾಯಿತು. ಆನ್ ದ ವೇ ಬಂದ್ವಿ. ಕಾರಲ್ಲೆಲ್ಲ ವಿಡಿಯೋ ಮಾಡಿದೆ. ಹೆಂಗಿರೋ ಕಾರ್ ನೋಡಿ ಎಷ್ಟು ನೋಡ್ತೀರಾ. ಸೊ ಡೈರೆಕ್ಟ್ ನಮಗೆ ಓನ್ಲಿ ಲೊಕೇಶನ್ಸ್ ತೋರಿಸ್ತೀನಿ ನಾನು. ಮಧ್ಯೆ ಒಂದು ಕಡೆ ಫೋಟೋ ಶೂಟ್ ಮಾಡೋದು ಸೂಪರ್ ಆಗಿತ್ತು ವ್ಯೂ ಮಾತ್ರ. ಆನ್ ದ ವೇ ಸುಬ್ರಹ್ಮಣ್ಯ ದಾರಿಗೆ. ಸೊ ಇವಾಗ ಹೋಗ್ತಾ ಇದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಅಭಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಫಸ್ಟ್ ಟೈಮಾ ಸೆಕೆಂಡ್ ಟೈಮಾ? ಥರ್ಡ್ ಟೈಮ್. ಅಭಿದು ಥರ್ಡ್ ಟೈಮ್ ಗೈಸ್. ನಂದು ಫೋರ್ತ್ ಟೈಮ್ ಇರಬೇಕು. ಮೈನಸ್ ಫೋರ್ತ್ ಅನಿಸುತ್ತೆ. ನಾನು ಧರ್ಮಸ್ಥಳಕ್ಕೆ ಬಂದಾಗೆಲ್ಲ ಇಲ್ಲಿ ಬಂದಿದ್ದೀನಿ. ಸೊ ಹೇಮಂತ ಎಷ್ಟು ಸಲ ಬರ್ತಿರೋದು? ವರ್ಷ ಬರ್ತಾನೆ ಗೈಸ್. ಇವಾಗ ಹೋಗೋಣ ಸುಬ್ರಹ್ಮಣ್ಯ. ಗೈಸ್ ಹಿಂದೆಯಿಂದ ಸೂಪರ್ ಆಗಿದೆ ವ್ಯೂ ಮಾತ್ರ. ಸೂಪರ್ ಆಗಿದೆ. ಏನ್ರ ಗೈಸ್ ನೋಡಿ, ಇಲ್ಲಿಂದ ನೋಡ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಏನು ಮಸ್ತಾಗಿ ಕಾಣಿಸ್ತಾ ಇದೆ ನೋಡಿ. ನಿಮ್ಮದು ಆ್ಯಕ್ಚುಲಿ ಎಲ್ಲ ಬ್ಲಾಗ್ಸ್ ಅಪ್ಲೋಡ್ ಆಗಿಲ್ಲ. ಎಲ್ಲ ಬ್ಲಾಗ್ಸ್ ಅಪ್ಲೋಡ್ ಆಗ್ಬಿಟ್ರೆ ಒಂದೇ ಸಲ ನೀವು 3 ಸಲ ನೋಡ್ಬೋದು ಕುಕ್ಕೆ ಸುಬ್ರಹ್ಮಣ್ಯನೇ. ಇಲ್ಲಿ ನೋಡ್ಬೋದು ದೇವಸ್ಥಾನ ಹತ್ರ ಇದ್ದೀವಿ. ಸೊ ಹೋಗೋಣ ದೇವಸ್ಥಾನದ ಒಳಗಡೆ. ದೇವಸ್ಥಾನದ ಒಳಗಡೆ ತುಂಬ ಜನ ಇರ್ತಾರೆ ಇಲ್ಲಿ. ಆ್ಯಕ್ಚುಲಿ ವಿಷಯವಾಗಿ ತುಂಬ ಜನ ಇರ್ತಾರೆ. ನಾವು ಹೋದ ಸಲ ಬಂದಾಗ ಅಷ್ಟೇ, ಲಾಸ್ಟ್ ಟೈಮ್ ಬಂದಾಗ ನಮ್ಮ ಸೇಮ್ ಇದೇ ಥರ ಒಂದು ಸ್ವಲ್ಪ ಆಗಿತ್ತು. ಅಂದರೆ ಲಾಸ್ಟ್ ಮೂಮೆಂಟಿಗೆ ಬಂದು ಅವಾಗ ಎಷ್ಟು ಜನ ಇದ್ದಿರಲಿಲ್ಲ ಫುಲ್ಲು. ಸೊ ಹೊರಡೆ ಹೋಗೋಣ. ಆ್ಯಕ್ಚುಲಿ ಇಲ್ಲಿ ಕ್ಯಾಮ್ರಾ ಅಲೋ ಇಲ್ಲ, ಅದು ನಾನು ತೆಗಿತೀನಿ ಈಗ ಸ್ವಲ್ಪ ಮುಂದಕ್ಕೆ ಹೋಗಿ. ನೋ ಯೂಸೇಜ್ ಆಫ್ ಫೋನ್ ಇನ್ ಟೆಂಪಲ್ ಪ್ರಿಮಿಸಸ್. ಸೊ ಇಷ್ಟೆಲ್ಲ ಬಟ್ಟೆ ಕಂಡು ನೋಡಿ ಗೈಸ್. ದಿವಸ ಮಕ್ಕ ತೋರ್ಸೋ ಬಟ್ಟು ಕೂದಾಟ ಬಂದಿದೆ. ಅವ್ನು ಬಟ್ ಕಾಣಿಸಿಲ್ಲ. ಗಂಡನಿಗೆ ಕೆಂಪು. ಸೊ ಗೈಸ್ ಅಲ್ಲಿ ಹಿಂದೆ ಇರೋದೇ ಕುಮಾರ ಪರ್ವತ ಅಂತ ಪ್ರೀತಿಶ್ ಹೇಳಿದ್ದಪ್ಪ. ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಇರ್ಬೋದು. ಆ್ಯಕ್ಚುಲಿ ನಾನು ಕೇಳಿದ್ದೆ ಈ ಥರ ಇಲ್ಲಿ ಹತ್ರ ಬರೋದೇ ಅಂತ. ನೇತ್ರಾವತಿನ ಕುಮಾರ ಪರ್ವತ. ಓಕೆ ಗೈಸ್ ಈ ಕಡೆಯಿಂದ ಬಂದು ಅಲ್ಲಿಂದ ನಡ್ಕೊಂಡು ಈ ಕಡೆಯಿಂದ ಬಂದೆ. ಸೊ ಇಲ್ಲಿ ಯಾವುದೋ ಇನ್ನೊಂದು ದೇವಸ್ಥಾನ ಇದೆಯಂತೆ. ನಾವು ಫಸ್ಟ್ ಟೈಮ್ ಹೋಗ್ತಿರೋದು ಈ ಕಡೆ ಎಲ್ಲ. ಹಾಂ, ಆದಿ ಸುಬ್ರಹ್ಮಣ್ಯ ಟೆಂಪಲ್. ಗೈಸ್ ಚಿಕ್ಕ ನಾಯಿ ಮರಿ. ಅಭಿ ಹೆಂಗಿತ್ತು ಇಲ್ಲಿವರೆಗೂ ಟ್ರಿಪ್ಪು? ಎಷ್ಟೆಷ್ಟು ಲೊಕೇಶನ್ ನೋಡಿದ್ವಿ, ಎಲ್ಲ ಖುಷಿ ಆಯ್ತಾ? ಆದರೆ ದುಡ್ಡು ಹೋಗಿರೋದು ಒಂದೇ ಬೇಜಾರು ಗೈಸ್. ಸಿಕ್ಕಾಪಟ್ಟೆ ಹೊರಟಿದೆ ಗೈಸ್. ಅಂದರೆ ಸಿಕ್ಕಾಪಟ್ಟೆ ಅಲ್ಲ, ಒಂದು ಅಂದಾಜು. ಓಕೆ, ಈ ಕಾರಲ್ಲೆಲ್ಲ ಬಂದರೆ ಅದೇ ಪ್ರಾಬ್ಲಮ್ ಗೈಸ್.
ಸೊ ಇದೊಂಥರ ಇಲ್ಲಿ ಚಿಕ್ಕ ನೀರು ಪಾತು. ಸೊ ಅದ್ರ ಮೇಲೆ ಒಂದು ಬ್ರಿಡ್ಜು, ಛೋಟಾ ಬ್ರಿಡ್ಜ್. ಹಾಂ ಇದ್ದೆ ನಾನು ಕಟ್ಟಿದ್ದೆ ಗುರು, ಎಲ್ಲ ಮಾಡಿದ್ದೀನಿ. ಗೈಸ್ ಇದು ಆ್ಯಕ್ಚುಲಿ ನಾನು ಒಂದು ಅದೇ ಫಸ್ಟ್ ಪಿ ಯು ಸೆಕೆಂಡ್ ಪಿ ಇದ್ದಾಗ ಬಂದಿದ್ದೆ ಮೋಸ್ಟ್ಲಿ. ಅವಾಗ ಅಲ್ಲಿ ಕಟ್ಟಿದ್ದೆ, ನಾನು ಮನೆ ಕಟ್ಟಿದ್ದೆ, ಏನೇ ನೆನಪೈತೆ ನೋಡೋಣ ಇವಾಗ. ಎಲ್ಲ ಲೋಗರ್ ಬಾಯ್ಸು, ಅಲ್ಲಿ ಹೋಗೋಣ ಈಗ. ಯಾರೇ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದ್ರೂ ಇಲ್ಲಿಗೆ ಬರ್ರಿ. ಇಲ್ಲಿ ಬಂದು ನಿಮ್ಮ ಮನೆ ಕಟ್ಟುವ ಈಡೇರಿಕೆ ಇದ್ದರೆ ಇಲ್ಲಿ ಹರಕೆ ಹೊತ್ಕೋಬೋದು ಅನಿಸುತ್ತೆ. ಸೊ ಗೈಸ್ ನಮ್ಮ ಬಾಯ್ಸ್ ಏನೋ ಪ್ಲ್ಯಾನ್ ಹಾಕೋರೆ. ಇಲ್ಲಿ ನೋಡ್ಬೋದು ನೀವು, ಒಂದು ಮದುವೆನ ಏನೋ ಫಂಕ್ಷನ್ ನಡೀತಿದೆ. ಯಾರು ಒಬ್ಬೊಬ್ರೆ ಹೋಗಿ ಯೂಟರ್ನ್ ಮಾಡ್ಕೊಂಬಂದು ಆ ಕಡೆ ನಿಲ್ಸಿ ಹೋಗಿ. ನಾನೇ ಯತೀಶ ಹೋಗ್ತೀವಿ ಆ ಕಡೆ ಗೇಟಿಂದ, ಮುಂದೆಯಿಂದ ಇಬ್ರು ಬರ್ರಿ, ಆಮೇಲೆ ಫುಲ್ ಮದುವೆ ಏನೋ ಫಂಕ್ಷನ್ ನಡೀತಿದೆಯಲ್ಲ ಅಲ್ಲಿ ಹೋಗಿ ಊಟ ಮಾಡೋಣ ಅಂತ ಹೇಳ್ತವ್ರೆ. ಬನ್ನಿ ಯತೀಶ ಎಲ್ಲ ಹೊಳ್ಬಿಟ್ಟಿದ್ದೀವಿ ಗೈಸ್. ನನ್ನ ಮಕ್ಕಳು ಓದಿದ್ರು ಗೈಸ್, ಈ ಫಂಕ್ಷನ್ ನೋಡಿದ್ರು ಇಲ್ಲಿ ಊಟಕ್ಕೆ ಹೋಗೋಣ ಅಂತ ಹೇಳ್ತಾರೆ ಗೈಸ್. ನಾನು ಬೇಡ ಕೇಳ್ತಿದ್ದೆ, ಎಲ್ಲ ಸೆಕ್ಯೂರಿಟಿ ಎಲ್ಲ ನೋಡ್ತಾರೆ ಗೈಸ್. ಸೈಲೆಂಟಾಗಿ ಓದಿ ಗೈಸ್, ಸೈಲೆಂಟಾಗಿ ಹೋಗೋಣ. ಬ್ಲಾಗ್ ಆಫ್ ಮಾಡ್ತೀನಿ. ಅದು ಊಟ ಮಾಡಿದ್ವಾ ಇಲ್ಲ ಒಡ್ಸ್ಕೊಂಡು ಬಂದ್ವಾ ಅಥವಾ ಏನೋ ಒಂದು ಹೇಳ್ತೀನಿ ಆಮೇಲೆ. ಸ್ಟೇಟ್ ಉಂಟು ಜೀವನ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಗೈಸ್ ಸಕ್ಸಸ್ಫುಲಿ ಇನ್ವೈಟೆಡ್ ಒಂದು ಇನ್ವೈಟ್ ಮಾಡಿ ಎಲ್ಲ ನೋಡಿ ಗೈಸ್. ಸರಿಯಾಗಿ ತಿನ್ಕೊಂಬಿಟ್ಟಿದ್ದೀವಿ ಎಲ್ಲ ಮಕ್ಕಳು ನೋಡಿ ಸರ್. ಏನು ತಿಂದು ಅಂತ ಹೇಳೋದ ಗೈಸ್? ಮಸಾಲೆ ಪುರಿ ಎಲ್ಲರೂ ತಗೊಂಡ್ವಿ, ಪಾನಿಪುರಿ, ದಹಿಪುರಿ, ಅಲ್ಲಿ ಇರೋದೆಲ್ಲ ಗೈಸ್ ಸೂಪರ್ ಆಗಿತ್ತು. ಕಾರ್ನು, ಐಸ್ ಕ್ರೀಮ್ ಫ್ರೀ ಗೈಸ್. ಇದು ಪ್ರಮೋಷನ್ ಏನಲ್ಲ ಅಂದರೆ ನಿಮಗೆಲ್ಲ ಮಾಡಿ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಮಜಾ, ಎಂಟರ್ಟೈನ್ಮೆಂಟ್. ಟ್ರೈ ಮಾಡಿ ಗೈಸ್ ಇನ್ನೊಂದು ಆಯ್ತು. ಆದರೂ ಮಸ್ತಾಗಿತ್ತು ಗೈಸ್, ವರ್ತ್ ಅಂದರೆ ವರ್ತು. ಎಲ್ಲ ತಿನ್ಬಿಟ್ಟಿದ್ದೀವಲ್ಲ ಇರೋದು ಎಲ್ಲ. ಎಲ್ಲರಿಗೂ ಭಯ ಆಯಿತು ಒಂದು ಕಡೆ, ಯಾರು ಮಸ್ತಾಗಿ ತಿನ್ಕೊಂಡು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಐದು ಮಜಾ ಆಯಿತು. ಇವಾಗ ಹೊರಡೋದೆ ಬೆಂಗಳೂರಿಗೆ. ಹಾಂ ಮದುವೆನೂ ಅಲ್ಲ, ನಮ್ಮ ಫಂಕ್ಷನ್ ಏನೋ ಫಂಕ್ಷನ್ ಕಡೆ ಮದುವೆ ಅಲ್ಲ, ಸಂಗೀತದೇನೋ ಅಲ್ಲಿ. ನಾನು ಅಲ್ಲಿ ಫಸ್ಟ್ ನೋಡ್ಕೊಂಡೆ ಬೋರ್ಡ್ ಒಂದ್ಸರಿ, ಏನೋ ಕರ್ನಾಟಕ ಶಾಸ್ತ್ರೀಯ ಸಂಗೀತನೇ ಇತ್ತದು. ದೇವ್ರನ್ನ ಹಂಗೈತೆ ಅದ್ರ ಹೆಸರು. ತಗೊಳ್ಳೋ ಬೇಗ, ಯಾವ್ದೋ ಒಂದಲ್ಲಿ ತಗೊಳ್ಳೋ. ಮೆಲ್ಲಕೋಗು, ಮೆಲ್ಲಕೋಗು. ಗೈಸ್ ಇದೇ ಫಂಕ್ಷನ್ಗೆ ಇವಾಗ ಇನ್ವೈಟ್ ಮಾಡಿ ಸರಿಯಾಗಿ ತಿನ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲಿ ನೋಡಿ, ಇಲ್ಲ ನಮ್ಗೆ ಗೊತ್ತಾಗುತ್ತೆ ನೋಡಿ, ಸರಿಯಾಗಿ ತಿಂದ ಗೈಸ್. ಮಿಷನ್ ಸಕ್ಸಸ್ಫುಲ್ ಗೈಸ್. ಇವಾಗ ಆಲ್ಮೋಸ್ಟ್ ಇನ್ನೊಂದು 50 ಕಿಲೋಮೀಟರ್ಸ್ ನಾವು ರೀಚ್ ಆಗ್ತೀವಿ. ಸೊ ರೀಚ್ ಆಗ್ತೀವಿ ಅಂದರೆ ಕುಣಿಗಲ್ ಹತ್ರ, ನೆನ್ಮಂಗ್ಳೂರ್ ಹತ್ರ ರೀಚ್ ಆಗ್ತೀವಿ. ಆಮೇಲೆ ಮತ್ತೆ ಕಾಲೇಜ್ ಹತ್ರ ಹೋಗಿ ಪಿ ಜಿ ಲೇಔಟ್ ಬಿಟ್ಟು ಆಮೇಲೆ ನಮ್ಮ ಮನೆಗೆ ಹೋಗ್ಬೇಕು ಗೈಸ್. ಲೇಟ್ ಆಗೋಯ್ತು. ಇಲ್ಲ ಕಟ್ಟಿ ಚಾನ್ಸೇ ಇಲ್ಲ ಇದು. ಇವನೇ ಗೈಸ್ ಆನಂದ ಇವನೇ ಗೈಸ್ ಆನಂದ ತಗೊಂಬತ್ತಾನೆ ಒಳಿಕೆ. ದೇವ್ರು ಎಲ್ಲೆಲ್ಲಿ ಸುಖ ಇಟ್ಟನಲ್ಲ ಅದು. ಗೈಸ್ ಆಲ್ಮೋಸ್ಟ್ ಪಿ ಜಿ ಲೇಔಟ್ ಹತ್ರ ಬಂದಿದ್ದೀವಿ, ಇಲ್ಲಿ ಕಾಲೇಜ್ ಹತ್ರ. ಅದೇ ಎಲ್ಲ ಬಾಯ್ಸ್ ಪಿ ಜಿ ಲೇಔಟ್ ಹತ್ರ ಪಿ ಜಿಗೆ ಹೋಗ್ತಾರೆ. ಹಾಗೆ ನಾವು ನೋಡ್ತೀವಿ ಮನೆ ಹತ್ರ. ಇದಾದಮೇಲೆ ಸೊ ಟ್ರಿಪ್ ಇಲ್ಲಿಗೆ ಪಿ ಜಿ ಅವರೆಲ್ಲ ಬಿಟ್ಟಾಯಿತು. ನಾನು ದಿವಸ ಬರೀ ಸೊ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹೋಗ್ತಾ ಇದ್ದೀವಿ. ನಾನು ಆಲ್ಮೋಸ್ಟ್ ಬಂದ್ವಿ. ಮನಾಡಿ ಹತ್ರ ಇದ್ದೀವಿ. ಹರ್ಸ್ಕೊಂಡು ಮನೆಗೆ ಹೋಗೋದೆ ಲೇಟಾಗಿ ಹೋಗಿದೆ. ಇವತ್ತು ಮನೆಗೆ ಹೋಗಿ ಬೆಳಗ್ಗೆ ಮತ್ತೆ ಇದ್ದೀವಿ. ಕಾಲೇಜ್ಗೆ ಹೋಗಬೇಕು ಗೈಸ್, ಕಾಲೇಜ್. ಸೊ ಲೆಟ್ಸ್ ಗೋ. ರೈಟಿಂಗ್ಸ್. ಸೊ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಿದೆ ಗೈಸ್. ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಬಾಯ್.
ಸಿಗೋಣ ಇನ್ನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಜೈ ಕರ್ನಾಟಕ ಮಾತೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.